ಆಕಾಶವಾಣಿ ಕಲಬುರಗಿ. ಬದಲಾದ ಎಸ್ಎಸ್ಎಲ್ಸಿ ಪರೀಕ್ಷಾ ವಿಧಾನ ಹಾಗೂ ಸಿದ್ಧತೆ ಈ ಕುರಿತು ಫೋನ್ ಇನ್ ಆಧಾರಿತ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆಯ ಕಲಬುರಗಿ ವಿಭಾಗದ ಅಪರ ಆಯುಕ್ತರಾದ ಡಾಕ್ಟರ್ ಆಕಾಶ್ ಎಸ್. ಕಾರ್ಯಕ್ರಮದ ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮ ನಮ್ಮ SSLC ಪರೀಕ್ಷೆ ಬರೀತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಮೀಸಲಾಗಿರುವಂಥದ್ದು. ತಮಗೆ ಇವತ್ತಿನ ಕಾರ್ಯಕ್ರಮದ ವಿಷಯ ಬದಲಾದ SSLC ಪರೀಕ್ಷಾ ವಿಧಾನ ಮತ್ತು ಅದರ ಸಿದ್ಧತೆ ಈ ಕುರಿತು ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆಯ ಕಲಬುರಗಿ ವಿಭಾಗದ ಅಪರ ಆಯುಕ್ತರಾಗಿರುವಂಥ ಡಾಕ್ಟರ್ ಆಕಾಶ್ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಆಕಾಶ್ ಎಸ್ ಅವರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಆದ್ಮೇಲೆ ಇವತ್ತಿನ ಕಾರ್ಯಕ್ರಮದ ವಿಷಯ ಈಗಾಗಲೇ ನಾನು ತಮಗೆ ಹೇಳಿದೆ. SSLC ಪರೀಕ್ಷೆ ಈಗ ಅದರ ವಿಧಾನ ಬದಲಾಗಿರುವಂಥದ್ದು 2023-24ನೇ ಸಾಲಿನಿಂದ ಬದಲಾದಂಥ ವಿಧಾನ ಅಳವಡಿಸಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಸರ್, ಈಗ ವಿಧಾನ ಬದಲಾಗಿರುವಂಥ ಒಂದು ವಿಚಾರವನ್ನು ತಾವು ಹೇಳ್ತಾ ಇದ್ದೀರಿ. ಯಾವ ರೀತಿಯಾದಂಥ ವಿಧಾನ ಮೊದಲಿತ್ತು ಮತ್ತು ಈಗ ಏನು ಬದಲಾವಣೆ ಆಗಿದೆ ವಿಧಾನದೊಳಗೆ ಅನ್ನೋದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾಹಿತಿ ಮಾಡಿಕೊಡ್ತೀರಿ? ಮೊದಲನೇದಾಗಿ, ಈ ಹಿಂದೆ ಒಂದು SSLC ಮೇನ್ ಎಕ್ಸಾಮ್ ನಡೀತಿತ್ತು. ಅದರ ನಂತರ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ನಡೀತಿತ್ತು. ಮೇನ್ ಎಕ್ಸಾಮ್ನಲ್ಲಿ ಅನುತ್ತೀರ್ಣರಾದಂಥ ಸ್ಟೂಡೆಂಟ್ಸ್ಗಳಿಗೆ ಅವಕಾಶವನ್ನಿತ್ತು ಸಪ್ಲಿಮೆಂಟರಿ ಎಕ್ಸಾಮ್ನ ನಡೆಸಿ ತದನಂತರ ಅದರ ರಿಸಲ್ಟ್ ಕೊಟ್ಟು ಅವ್ರಿಗೆ ಅವಕಾಶ ಕೊಡ್ತಾ ಇದ್ವಿ PUC ಹಾಗೂ ಮುಂದೆ ಓದಲಿಕ್ಕಾಗಿ. ಈ ವರ್ಷ ಏನಾಗಿದೆ, ನಾವು ಮೂರು ಪರೀಕ್ಷೆಗಳನ್ನ ಮಾಡ್ತಾ ಇದ್ದೀವಿ. 3 ಪರೀಕ್ಷೆಗಳು. ಮೊದಲನೇ ಪರೀಕ್ಷೆ ಇವಾಗ ಮಾರ್ಚ್ 25ನೇ ತಾರೀಕಿಂದ ಶುರುವಾಗಿ ಏಪ್ರಿಲ್ 6ನೇ ತಾರೀಕುವರೆಗೂ ನಡೆಯುತ್ತೆ. ಇದರ ಒಂದು ಟೈಮ್ ಟೇಬಲ್ನ ಈಗ ಆಲ್ರೆಡಿ ಎಲ್ಲ ಸ್ಕೂಲ್ಗಳಿಗೆ ಹಂಚಲಾಗಿದೆ, ವೆಬ್ಸೈಟ್ಸ್ನಲ್ಲಿ ಇದೆ. ಸೊ ಮಕ್ಕಳಿಗೆಲ್ಲ, ವಿದ್ಯಾರ್ಥಿಗಳಿಗೆಲ್ಲ ಈ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ಬಗ್ಗೆ ಈಗಾಗಲೇ ಮಾಹಿತಿ ಅರಿವು ಇದೆ. ಎರಡನೇದಾಗಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ಸ್, ಮೊದಲನೇ ಮುಖ್ಯ ಪರೀಕ್ಷೆ ನಡೆದ ನಂತರ 2ನೇ 3ನೇ ಪರೀಕ್ಷೆ ನಡೆಯುತ್ತೆ. ಆ್ಯಂಡ್ ಆ ಪರೀಕ್ಷೆಗಳಲ್ಲಿ ಮೊದಲನೇ ಪರೀಕ್ಷೆನಲ್ಲಿ ಯಾರು ಕಡಿಮೆ ಅಂಕಗಳನ್ನ ಗಳಿಸಿರ್ತಾರೆ, ಅಟೆಂಡ್ ಆಗಲಿಕ್ಕೆ ಆಗಿರಲ್ಲ, ಸೊ ಅಂಥವರು 2ನೇ ಪರೀಕ್ಷೆಯನ್ನು ತಗೊಳ್ಳೋಕ್ಕೆ ಒಂದು ಅವಕಾಶ ಇರುತ್ತೆ. ಅದೇ ರೀತಿಯಲ್ಲಿ 3ನೇ ಪರೀಕ್ಷೆಯೂ ಕೂಡ, 2ನೇ ಪರೀಕ್ಷೆನಲ್ಲೂ ಕೂಡ ನನಗೆ ಕಮ್ಮಿ ಅಂಕ ಬಂತು ಅಥವಾ ಎಕ್ಸಾಮ್ ಪರೀಕ್ಷೆ ತೆಗೆದುಕೊಳ್ಳೋಕ್ಕಾಗಲಿಲ್ಲ ಅಂತಂದವರು 3ನೇ ಅವಕಾಶವನ್ನು ಬಳಸ್ಕೊಳ್ಬೋದಾಗಿದೆ. ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಇನ್ಸ್ಟೆಡ್ ಆಫ್ ಮಕ್ಕಳಿಗೆ ಒಂದೇ ಚಾನ್ಸ್, ಇದು ಫೇಲ್ ಆದರೆ ಸಪ್ಲಿಮೆಂಟ್ರಿ ಅನ್ನೋ ಒಂದು ಭಯದ ವಾತಾವರಣ ಏನು ಇತ್ತು ಎಷ್ಟು ದಿನ, ಅದನ್ನು ಸ್ವಲ್ಪ ನಾವು ಸಡಲಗೊಳಿಸೋಕೆ 3 ಅವಕಾಶಗಳನ್ನ ಕೊಡ್ತಾ, ಆ್ಯಂಡ್ ಭಾಳಷ್ಟು ಮಕ್ಕಳು ಕೊನೆಗೆ ಇನ್ನೇನು ಎಕ್ಸಾಮ್ ಹಿಂದಿನ ದಿನ, ಎಕ್ಸಾಮ್ಗೆ ಒಂದು ವಾರ ಇದೆ ಅನ್ನುವಾಗ ಅನಾರೋಗ್ಯದ ಕಾರಣ, ಇನ್ನಿತರೆ ಕಾರಣಗಳಿಂದ ಎಕ್ಸಾಮ್ ಬರೆಯೋಕ್ಕೆ ಸಾಧ್ಯ ಆಗದೆ ಇರ್ಬೋದು. ಅಂಥ ಸ್ಟೂಡೆಂಟ್ಸ್ಗೆಲ್ಲಾನು ಒಂದು ಅವಕಾಶ, ಒಂದು ಅನ್ನೋಕ್ಕಿಂತ 2 ಅವಕಾಶ ಎಕ್ಸ್ಟ್ರಾ ಆಫ್ಟರ್ ಫಸ್ಟ್ ಆಪರ್ಚುನಿಟಿ, ಇದೊಂದು ಸದುಪಯೋಗ ಪಡಿಸ್ಕೊಳ್ಳೋ ರೀತಿಯಲ್ಲಿ ಕ್ರಿಯೇಟ್ ಮಾಡಲಾಗಿದೆ ಈ ಒಂದು ಎಕ್ಸಾಮ್ನ, ಈ ಒಂದು ಮಾಡ್ಯೂಲ್ನ. ಇದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ಒಳ್ಳೆ ರಿಸಲ್ಟ್ಸ್ ತಗೊಳ್ತಾರೆ ಅಂತ ಒಂದು ಅಪೇಕ್ಷೆ ಇದೆ ಈ ಸಲ. ಅಂದ್ರೆ ಮೊದಲು ಏನು ಪದ್ಧತಿ ಇತ್ತು, ಮೊದಲ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ ಆದ ನಂತರ ಈ ಪೂರಕ ಪರೀಕ್ಷೆ ಅಂತ ಏನು ನಾವು ಕರೀತಾ ಇದ್ವಿ, ಆ ಪೂರಕ ಪರೀಕ್ಷೆ ಬಹಳ ಸಮಯದ ನಂತರ ನಡೀತಾ ಇರುವಂಥದ್ದು. ಅದನ್ನ ತಪ್ಪಿಸೋದಕ್ಕೆ ತಾವು ಈ 3 ಪರೀಕ್ಷೆಗಳನ್ನ ಈ ಸಲ ಮಾಡ್ತಾ ಇದ್ದೀರಿ. ಈ ಸಲದಿಂದ ಆಮೇಲೆ ಸಮಯ ಕಡಿಮೆ ಆಗ್ತಾ ಇದೆ. ಅಂದ್ರೆ ಪರೀಕ್ಷೆ ಬರೆಯೋದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ ಇದನ್ನು ತಾವು ಮಾಡಿಕೊಡ್ತಾ ಇದ್ದೀರಿ. 3 ಪರೀಕ್ಷೆಗಳನ್ನ ಬರೆದು ಅವರು ಸುಧಾರಣೆ ಮಾಡಿಕೊಂಡು ಮತ್ತೆ ಮುಂದಿನ ತರಗತಿಗೆ ಅವರು ಕ್ಲುಪ್ತ ಸಮಯಕ್ಕೆ ಹೋಗಬಹುದು. ಅಂದ್ರೆ ಯಾವ ಅವಕಾಶದಿಂದ ಅವರು ವಂಚಿತರಾಗೋದಿಲ್ಲ. ಹೌದು. ಬಹಳ ಒಳ್ಳೆ ವಿಚಾರ ಇದು. ಇದ್ರ ಬಗ್ಗೆ ತಾವು ಎಲ್ಲ ವಿದ್ಯಾರ್ಥಿಗಳಿಗೆ ಈಗಾಗಲೇ ಗೊತ್ತಿದೆ ಅಂತೇನು ಸರ್? ಏನಾದರೂ ಏನು ಸಮಸ್ಯೆಗಳಿದ್ದಾವೆ ಅಂತ ಹೇಳ್ತೀರಿ? ಈಗ ಈ ಒಂದು ಪಾಲಿಸಿಯನ್ನ ಅನೌನ್ಸ್ ಮಾಡಿದ ನಂತರ ಅಟ್ಲೀಸ್ಟ್ ಕಳೆದ 3 ತಿಂಗಳಿಂದ ಅಂತೂ
ಬಹಳಷ್ಟು ನಾವು ಪ್ರಚಾರವನ್ನ ಈ ವಿಚಾರದಲ್ಲಿ ಸ್ಕೂಲ್ಗಳಿಗೆ ಸ್ಪೆಷಲಿ ವಿದ್ಯಾರ್ಥಿಗಳಿಗೆ ತಲುಪೋ ರೀತಿಯಲ್ಲಿ ಪ್ಲಸ್ ಪ್ರತಿ ಶಾಲೆಯ ಎಲ್ಲಾ 10ನೇ ತರಗತಿನ ಟೀಚ್ ಮಾಡುವಂತಹ ಎಲ್ಲಾ ಬೋಧಕರಿಗೆ ತಲುಪೋ ರೀತಿಯಲ್ಲಿ ನಾವು ಪ್ರಚಾರಗಳನ್ನ ಮಾಡಿದ್ದೇವೆ, ಮೀಟಿಂಗ್ಸ್ ನ ತಗೊಂಡು ಅವರಿಗೆ ತಿಳಿಸಿದ್ದೇವೆ. ಬಹಳಷ್ಟು ಡೌಟ್ಸ್ಗಳು ಈಗ ಆಲ್ರೆಡಿ ರೇಸ್ ಆಗಿತ್ತು, ಅದನ್ನೆಲ್ಲ ನಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇವೆ. ಸೊ SSLC ಬೋರ್ಡ್ ಬ್ಯಾಂಗ್ಳೂರ್ನಲ್ಲಿ ಏನು ಕೇಂದ್ರಿತವಾಗಿದೆ, SSLC ಬೋರ್ಡ್ ಈ ಕೆಲಸವನ್ನ ಬಹಳ ಎಫೆಕ್ಟಿವ್ ಆಗಿ ಮಾಡಿದೆ ಅಂತಾನೆ ಹೇಳ್ತೀನಿ. ಸೊ ಈಗ ಆಲ್ರೆಡಿ ರಾಜ್ಯದ SSLC ಬರೀತಿರುವ ಪ್ರತಿ SSLC ಸ್ಟೂಡೆಂಟ್ಗೂ 10ನೇ ಕ್ಲಾಸ್ ಸ್ಟೂಡೆಂಟ್ಗೂ ಇದ್ರ ಬಗ್ಗೆ ನಿಖರವಾಗಿ ಮಾಹಿತಿ ಇದೆ. ಇದನ್ನ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಅಂತಾನೆ ನಾವು ಆಗಾಗ ಸ್ಕೂಲ್ ವಿಸಿಟ್ಸ್ ಮಾಡ್ತೀವಿ ರ್ಯಾಂಡಮ್ ಆಗಿ. ಬೇರೆ ಬೇರೆ ಜಿಲ್ಲೆಗಳನ್ನ ವಿಸಿಟ್ ಮಾಡಿದಾಗ ಅಲ್ಲಿ ಸ್ಪೆಸಿಫಿಕಲಿ 10ನೇ ಕ್ಲಾಸ್ ಮಕ್ಕಳನ್ನ ಕೇಳ್ತೀವಿ. ನಾನೇ ಡೌಟ್ಸ್ ಕೇಳ್ತೀನಿ, ಈ ರೀತಿ ಆದ್ರೆ ಹೆಂಗೆ, ಸೊ ಮೊದಲನೇ ಸಲ ಕಡಿಮೆ ಮಾರ್ಕ್ಸ್ ಬಂತು ಅಂದ್ರೆ 2ನೇ ಸಲ ಬರಿಬಹುದಾ, ಈ ತರ ಎಲ್ಲ ನಾನೇ ಡೌಟ್ಸ್ ಕೇಳಿದಾಗ ಮಕ್ಕಳು ನಿಖರವಾಗಿ ಉತ್ತರ ಕೊಟ್ಟಿದ್ದಾರೆ. ಸೊ ವಿಚ್ ಮೀನ್ಸ್ ದಟ್ ನಾವು ಚೇಂಜ್ ಬದಲಾವಣೆ ಅಂತ ಹೇಳಲ್ಲ, ಮಾಡಿಫೈ ಮಾಡಿರುವಂತಹ ಒಂದು ಪಾಲಿಸಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಮಕ್ಕಳೆಲ್ಲ ಅಂತಾನೆ ಹೇಳ್ತೀನಿ. ಅಂದ್ರೆ ಅವರಿಗೆ ಒಳ್ಳೆಯ ಅವಕಾಶ ಇದು. ಮೊದಲೇ ಸಲ ಬರೀತಾ ಇದ್ದಾರೆ 2023-24ರಿಂದ ಈ ಬದಲಾವಣೆ ಏನು ವಿಧಾನ ಬಂದಿದೆ. ತಾವು ಹೇಳ್ತಾ ಇದ್ರಿ 3 ಪರೀಕ್ಷೆಗಳನ್ನ ಬರೆಯುವಂಥದ್ದು, ಇದು ವಿದ್ಯಾರ್ಥಿಗಳಿಗೆ ಒಂದು ಆನಂದವನ್ನು ಉಂಟು ಮಾಡಿದೆ ಅನ್ನುವಂತಹ ಒಂದು ವಿಚಾರ ತಾವು ಹೇಳ್ತಾ ಇದ್ರಿ. ಹೌದು ಹೌದು, ವಿದ್ಯಾರ್ಥಿಗಳಿಗೆ ಇದು ಬಹಳಷ್ಟು ಸ್ಟ್ರೆಸ್ ಅಥವಾ ಬರ್ಡನ್ನ ಕಮ್ಮಿ ಮಾಡಿದೆ. ಶುರುನಲ್ಲಿ ಬಂದಾಗ ಏನಂತ ಒಂಥರ ಕೇಳಿಕೊಳ್ತಿದ್ದಂಗೆನೆ ಈ ಒಂದು ಬದಲಾವಣೆನ ಜಸ್ಟ್ ಹೆಡ್ಲೈನ್ಸ್ ಓದಿದಾಗ ನಮ್ಗೇನು ಆಶ್ಚರ್ಯ ಆಗುತ್ತೆ ಅಥವಾ ದಿಗಲಾಗುತ್ತೆ ಅಂತ ಹೇಳಿದ್ರೆ 3 ಎಕ್ಸಾಮ್ ನ ಬರಿಬೇಕಾ, ಹಂಗಾದ್ರೆ ಇಷ್ಟ ದಿನ ಒಂದೇ ಒಂದು ಎಕ್ಸಾಮ್ ಬರಿತಿದ್ವಲ್ಲ ನಾವು, 3 ಬರಿಬೇಕಾ ಈಗ ಅನ್ನೋ ಒಂದು ಭಯ ಶುರು ಆಯ್ತು ಒಂದು 6 ತಿಂಗಳ ಹಿಂದೆ ಆ ರೀತಿಯಲ್ಲಿ. ಬಟ್ ಲೇಟರ್ ಕಾಲಕ್ರಮೇಣ ನಾವು ಕ್ಲಿಯರ್ ಆಗಿ ತಿಳಿಗೊಳಿಸಿದ ನಂತರ ಅವ್ರಿಗೆ ಗೊತ್ತಾಗಿದೆ ಒಂದು ಪರೀಕ್ಷೆ ಅಷ್ಟೇ, ಪ್ರತಿ ವರ್ಷದಂತೆ ಈ ವರ್ಷನೂ ಒಂದೇ ಪರೀಕ್ಷೆ ಇರುತ್ತೆ, ಮುಖ್ಯ ಪರೀಕ್ಷೆ ಫಸ್ಟ್ ನಡೆಯುತ್ತೆ. ಅದಾದ ನಂತರ ಆಸ್ ಆಪರ್ಚುನಿಟೀಸ್ ಇನ್ನ 2 ಪರೀಕ್ಷೆಗಳು ಬರ್ತವೆ ಅಂತ ಇದು ಅಂದ್ರೆ ಒಂದನೇ ಪರೀಕ್ಷೆ ನಾವು ಬರೆದ ನಂತರ ಅದರೊಳಗಿಂದ ಏನು ತೊಂದರೆಗಳಿದಾವೆ, ನಮಗೆ ಅದರೊಳಗಿಂದ ಏನು ಕಷ್ಟಗಳಿದಾವೆ, ಅದನ್ನೆಲ್ಲ ಸಂಪೂರ್ಣವಾಗಿ ನಾವು ಅರಿತುಕೊಂಡು ಮುಂದಿನ ಪರೀಕ್ಷೆಗೆ ನಾವು ತಯಾರಿ ಮಾಡ್ಕೊಳ್ಬಹುದು ಅಂತಂತೀರಿ. ಮಾರ್ಕ್ಸ್ ನೋಡ್ಬೇಕಾಗುತ್ತೆ, ಮಾರ್ಕ್ಸ್ ನೋಡ್ಕೊಂಡು ಈಗ ಫಸ್ಟ್ ರಿಸಲ್ಟ್ ಬರುತ್ತೆ. ಸಾಮಾನ್ಯವಾಗಿ ಪ್ರತಿ ಇಯರ್ ಏನು ಎಕ್ಸಾಮ್ ನಡೆಸಿದ ನಂತರ 1 ತಿಂಗಳು ಅವಕಾಶ ಮೌಲ್ಯಮಾಪನಕ್ಕೆ ಬೇಕಾಗುತ್ತೆ. ಅದರ ನಂತರ ರಿಸಲ್ಟ್ಸ್ ಏನು ಅನೌನ್ಸ್ ಮಾಡ್ತೀವಿ, ಆ ರಿಸಲ್ಟ್ಸ್ ನ ನೋಡ್ಕೊಂಡು ಮಕ್ಕಳು ಡಿಸೈಡ್ ಮಾಡ್ಬೋದು ಮತ್ತೆ ಬರಿಬೇಕಾ, ಅನುತ್ತೀರ್ಣ ಆಗಿದೆಯಾ 1-2 ಸಬ್ಜೆಕ್ಟ್ಸ್ ಅಲ್ಲಿ, ಕೆಲ ಸಬ್ಜೆಕ್ಟ್ಸ್ ಅಲ್ಲಿ, ಅಥವಾ ಮಾರ್ಕ್ಸ್ ನನ್ನ ಎಣಿಕೆಯಂತೆ ಬಂದಿಲ್ವಾ, ಈ ಎಲ್ಲ ಡೌಟ್ಸು ಅಥವಾ ಚಿಂತನೆಗಳಾದ ಸಮಯದಲ್ಲಿ 2ನೇ ಎಕ್ಸಾಮ್ಗೆ ಅವರು ಅಪ್ಲೈ ಮಾಡ್ಬೋದಾಗಿರುತ್ತೆ. 2ನೇ ಎಕ್ಸಾಮ್ ಕೂಡ ತೆಗೆದುಕೊಳ್ಬೋದು, ಬರೀಬಹುದು. ಸರ್, ಈಗ ಒಂದು ಕರೆ ಅದ ನಮಗೆ, ಅದು ಕರೆ ತಗೊಂಡು ನಾವು ಮತ್ತೆ ಮುಂದುವರಿಯೋಣ ಅಂತ. ಶೋರ್. ಹಲೋ, ಆಕಾಶವಾಣಿ. ನಮಸ್ಕಾರ, ಹೇಳ್ರಿ. ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ನಮಸ್ಕಾರ ರಾಘವೇಂದ್ರ ಬಕ್ರಿ ಅವರೇ, ತಮ್ಮ ಪ್ರಶ್ನೆ ಏನದ ಕೇಳ್ರಿ. ಪರೀಕ್ಷಾ ಕೇಂದ್ರಗಳಲ್ಲಿ ತಾವು CCTV ಅಳವಡಿಸಿದೆ ಸರ್. ಸೊ ನಾವು ಲಾಸ್ಟ್ ಇಯರ್ ನಂತೆನೆ ಈ ವರ್ಷಗಳನ್ನು ಕೂಡ ಆಲ್ಮೋಸ್ಟ್ ಎಲ್ಲಾ ಪರೀಕ್ಷಾ ಕೇಂದ್ರಗಳನ್ನು ಅದೇ ಉಳಿಸ್ಕೊಂಡಿದೀವಿ. ಬಟ್ ನಮಗೆ ಸ್ವಲ್ಪ SSLC ಪರೀಕ್ಷೆಯಲ್ಲಿ ಕಾಪಿ ಹೊಡೆಯೋ ಪ್ರಕರಣಗಳು ಇದನ್ನೆಲ್ಲ ಕಮ್ಮಿ ಮಾಡೋ ಒಂದು ಕಾರಣದಿಂದಾಗಿ, ಪ್ಲಸ್ ಮಕ್ಕಳಿಗೂ ಸುಲಭವಾಗಬೇಕು ಅಂಡ್ ಒಳ್ಳೆ ಸೌಲಭ್ಯಗಳಿರುವಂತಹ ಶಾಲೆಗಳನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಆದಷ್ಟು ಗ್ರಾಮೀಣ ಹಂತದ ಪರೀಕ್ಷಾ ಕೇಂದ್ರಗಳನ್ನ ಕಡಿಮೆ ಮಾಡಿ ಹೋಬಳಿ, ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪರೀಕ್ಷಾ ಕೇಂದ್ರಗಳನ್ನ ಜಾಸ್ತಿ ಮಾಡಿದ್ದೇವೆ. ಸೊ ಹಂಗಾಗಿ ಸಾಧ್ಯವಾದಷ್ಟು ಮೋಸ್ಟ್ಲಿ ಪ್ರೈವೇಟ್ ಸ್ಕೂಲ್ಸ್ ಯಾವುದೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲೆಲ್ಲವೂ ಎಲ್ಲ ಸ್ಕೂಲ್ಸ್ನಲ್ಲಿನೂ ಕೂಡ CC ಕ್ಯಾಮ್ರಾ ಅಳವಡಿಸಲಾಗಿದೆ. ಅದನ್ನ ಈಗಾಗಲೇ ಈಗ ಹೆಂಗಿದ್ರು ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ, ಈ ಟೈಮ್ನಲ್ಲಿ ಒಂದ್ಸಲಿ ಹೋಗಿ ಚೆಕ್ ಮಾಡೋಕ್ಕೆ ಕೂಡ ನಮ್ಮ ಆಫೀಸರ್ಸ್ಗೆ ನಾನು ತಿಳಿಸಿದ್ದೀನಿ, ಆ CC ಕ್ಯಾಮ್ರಾ ವರ್ಕ್ ಆಗ್ತಿದೆಯಾ, ಅದು ಇಂಟರ್ನೆಟ್ ಮುಖಾಂತರ ವೆಬ್ಕಾಸ್ಟ್ ಆಗುತ್ತಾ. ಸೊ ಈ ರೀತಿಯಾಗಿ CC ಕ್ಯಾಮ್ರಾಗಳನ್ನ ಉಪಯೋಗಿಸ್ಕೊಂಡು ಆದಷ್ಟು ಮಾಲ್ ಪ್ರಾಕ್ಟೀಸಸ್ನ ಕಡಿಮೆ ಮಾಡೋ ಒಂದು ಉದ್ದೇಶ ಇದೆ ಈ ಸಲ. ಒಳ್ಳೇದು ಬಕ್ರಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ಇನ್ನೊಂದು ಕರೆ ಇದೆ ಸರ್ ನಮಗೆ. ಓಕೆ, ಹಲೋ ಆಕಾಶವಾಣಿ. ಹಲೋ ರೀ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು ಹೇಳ್ರಿ? ನಂದಮ್ಮ. ನಂದಮ್ಮ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಜೇವರ್ಗಿ ತಾಲೂಕು ಆರಮಿಸ್ತೆ ಅವರ. ಒಳ್ಳೇದು, ಕೇಳ್ರಿ, ತಮ್ಮ ಪ್ರಶ್ನೆ ಏನಿದೆ ಕೇಳ್ರಿ. ಸರ್ ಇದ್ದಾರೆ. 3 ಎಕ್ಸಾಮ್ ಇಟ್ಟಿವಲ್ರಿ, ಅವು ಬರೀ ಫೇಲ್ ಆದವ್ರಿಗೆ ಮಾತ್ರನ ಅಥವಾ ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕ? ಈಗ ಫೇಲ್ ಆದವರಿಗೆ ಅಂತಾನೆ ಅಲ್ಲ, ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಳ್ಳೋರ್ಗೂ ಕೂಡ 2ನೇ 3ನೇ ಎಕ್ಸಾಮ್ ಅವಕಾಶ ಇದೆ. ಇದು ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲ. ಮುಂಚೆ ಎಲ್ಲ ಸಪ್ಲಿಮೆಂಟರಿ ಎಕ್ಸಾಮ್ ಅಂದ್ರೆ ಏನು, ಫೇಲ್ ಆದವ್ರಿಗೆ ಮಾತ್ರ. ಆಲ್ರೆಡಿ ಪಾಸ್ ಆದವ್ರಿಗೆ ಸಪ್ಲಿಮೆಂಟರಿ ಎಕ್ಸಾಮ್ ಒಂದು ಅವಶ್ಯಕತೆನೇ ಬರ್ತಾ ಇರಲಿಲ್ಲ. ಬಟ್ ಇವಾಗ ಮೊದಲನೇ ಪರೀಕ್ಷೆನಲ್ಲಿ ಕಮ್ಮಿ ಸ್ಕೋರ್ ಬಂದವರು ಕೂಡ 2ನೇ ಒಂದು ಅಟೆಂಪ್ಟ್ ನಲ್ಲಿ ಜಾಸ್ತಿ ಮಾರ್ಕ್ಸ್ ಪಡ್ಕೊಳ್ಬೇಕು ಅಂತಿರೋರು ಎಕ್ಸಾಮ್ ಬರಿಬಹುದಾಗಿರುತ್ತೆ. 6 ವಿಷಯಗಳು ಕಟ್ಬೋದ್ರಿ? 6 ವಿಷಯಗಳು ಕಟ್ಬೋದು, ಹೌದು. ಥ್ಯಾಂಕ್ ಯು. ಒಳ್ಳೇದು ನಂದಮ್ಮ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ
ಏನು 1ನೇ ಪರೀಕ್ಷೆಗೆ ನಾವು ನೋಂದಣಿ ಈಗಾಗಲೇ ಆಗಿರುವಂಥದ್ದು, ಬಹುಶಃ ಈಗ ಏನು ಮಾರ್ಚ್ 25ಕ್ಕೆ ಪರೀಕ್ಷೆ ಶುರುವಾಗ್ತದೆ. ಆ ಪರೀಕ್ಷೆಗೆ ಎಲ್ಲರೂ ನೋಂದಣಿ ಮಾಡಿಕೊಂಡಿರುವಂಥ ಒಂದು ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಒಂದು ವೇಳೆ ಈ ಪರೀಕ್ಷೆ ಒಳಗೆ ನಾವು ಬರೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ 2ನೇ ಪರೀಕ್ಷೆ 3ನೇ ಪರೀಕ್ಷೆಯನ್ನು ತಗೊಳ್ಬೋದಾ? ಹೇಗೆ? 1ನೇ ಪರೀಕ್ಷೆಗೆ ನೋಂದಣಿ ಮಾಡೋದು ಕಡ್ಡಾಯ. ಹಾಂ, ಕಡ್ಡಾಯ. 1ನೇ ಪರೀಕ್ಷೆಗೆ ತಗೊಳಕ್ಕಾಗಿಲ್ಲ ಅನ್ನೋ ಪಕ್ಷದಲ್ಲಿ 2ನೇ ಪರೀಕ್ಷೆ ತಗೊಳ್ಬೋದು. ಆ ಒಂದು ಅವಕಾಶ ಇದೆ. ಓಕೆ. ಅಕಸ್ಮಾತ್ 2ನೇ ಪರೀಕ್ಷೆ ಆಗಲಿಲ್ಲ ಅಂದ್ರೆ 3ನೇ ಪರೀಕ್ಷೆ ಅಂತ ಕಡ್ಡಾಯವಾಗಿ ತಗೊಳ್ಳೇಬೇಕಾಗ್ತದೆ. ಹೌದು. ಅಂದ್ರೆ 3 ಅವಕಾಶಗಳು ಇಲ್ಲಿ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಹೌದು. ಅಂಡ್ ಇನ್ನೊಂದು ವಿಚಾರ ಏನ್ ಹೇಳ್ಬೇಕಂದ್ರೆ, ಈ ವರ್ಷ ಅಷ್ಟೇ ಅಲ್ಲದೆ ಮುಂದಿನ ವರ್ಷದ ರೆಗ್ಯುಲರ್ 3 ಎಕ್ಸಾಮ್ಸ್, ದೇ ಆರ್ ಕಾಲ್ಡ್ ರೆಗ್ಯುಲರ್ ಎಕ್ಸಾಮ್ಸ್. ಇಲ್ಲಿ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಸೊ ಈ ಮುಂದಿನ ವರ್ಷದ ರೆಗ್ಯುಲರ್ 3 ಎಕ್ಸಾಮ್ಸ್ನೂ ಕೂಡ ತಗೊಳ್ಬೋದಿರುತ್ತೆ. ಒಟ್ಟಾರೆಯಾಗಿ ನಾವು 6 ಸತತ ಅಟೆಂಪ್ಟ್ಸ್ ನ ಕೊಡ್ಬೋದಿರುತ್ತೆ. ಅದಕ್ಕೆ ಅವಕಾಶ ಇದೆ. ಓಹೋ, ಒಳ್ಳೆಯದು ಸರ್. ಒಂದು ಕರೆ ಇದೆ, ನಮಗೆ ತಗೋಣ. ಓಕೆ. ಹಲೋ, ಆಕಾಶವಾಣಿ. ಹಲೋ, ನಮಸ್ಕಾರ. ಹಾಂ ಸರ್, ನಮಸ್ತೆ. ತಾವು ಎಲ್ಲಿಂದ ಮಾತಾಡೋದು? ಯಾರು ಮಾತಾಡೋದು ಹೇಳ್ರಿ? ನಾವು ರಾಯಚೂರಿಂದ ಸರ್, ನಾಗರಾಜ್ ಅಂತ ಮಾತಾಡೋದು. ರಾಯಚೂರಿಂದ ನಾಗರಾಜ್ ಅವರು ಮಾತಾಡ್ತಾ ಇದ್ದೀರಿ. ತಮ್ಮ ಪ್ರಶ್ನೆ ಏನದ ಕೇಳ್ರಿ, ನಮ್ಮ ಜೊತೆಗೆ ಆಯುಕ್ತರಿದ್ದಾರೆ. ನಮ್ಮ ಪ್ರಶ್ನೆ ಏನು ಸರ್, ಈ ಕಲಿಕಾ ಬುಕ್ಗಳು ತುಂಬಾ ಚೆನ್ನಾಗಿದ್ದು ಸರ್ ಪುಸ್ತಕನು. ಹಲೋ. ಓಕೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಸ್ವಲ್ಪ ಬೇಗ ಸ್ಕೂಲ್ಗಳು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಮಕ್ಕಳಿಗೆ ಅನುಕೂಲ ಆಗ್ತದೆ ಸರ್. ಕಲಿಕಾಸರೆ ಪುಸ್ತಕಗಳು. ಹೌದು. ಅದು ಡಿಸೈನ್ ಚೆನ್ನಾಗಿದೆ ಸರ್, ಎಲ್ಲ ಒಳ್ಳೆ ಕಲಿಕೆ ಬಗ್ಗೆ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಅಂದ್ರೆ ಈಗ ಮೊನ್ನೆ ಲೇಟ್ ಆಗಿ ಬಂದವಲ್ಲ ಸರ್, ಅದಕ್ಕೆ ಸ್ವಲ್ಪ ಬೇಗ ಬಂದಿರಗಿನ ಮಕ್ಕಳಿಗೆ ಇನ್ನೂ ಹೆಲ್ಪ್ ಆಗ್ತದೆ ಸರ್ ಅಂತ. ಓಕೆ. ಸೊ ಥ್ಯಾಂಕ್ ಯು ಫಾರ್ ದ ಕ್ವೆಶನ್, ಸಜೆಷನ್ಗೆ ಕೂಡ. ಸೊ ಕಲಿಕಾಸರೆ ಪುಸ್ತಕಗಳು ಈಗಾಗಲೇ ಹೇಳ್ದಂಗೆ ನಾನು ಮುಂಚೆನೂ ಮೆನ್ಷನ್ ಮಾಡಿದ್ದೀನಿ. KKRDB ಅವರು ಒಂದು ಶುರು ಮಾಡಿದಂತಹ ಒಂದು ಪ್ಲಾನ್ ಲಾಸ್ಟ್ ಇಯರ್ ನಮ್ಮ ಆಯುಕ್ತರು ಗರಿಮಾ ಪನ್ವಾರ್ ಮೇಡಮ್ ಅವರು ಶುರು ಮಾಡಿದಂತಹ ಐಡಿಯಾ. ಸೊ ಈ ವರ್ಷ ಟೆಕ್ಸ್ಟ್ ಬುಕ್ ನ ಸ್ವಲ್ಪ ಮಾಡಿಫೈ ಮಾಡಿ ನಾವು ಆದಷ್ಟು ಬೇಗನೆ ಕೊಡಬೇಕು ಅನ್ನೋ ಪ್ರಕ್ರಿಯೆಯನ್ನ ಚಾಲ್ತಿ ಮಾಡಿದ್ವಿ. ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ಬಟ್ ಮುಂದಿನ ವರ್ಷ ನೀವು ಹೇಳೋ ರೀತಿಯಲ್ಲಿ ಕಲಿಕಾಸರೆ ಪುಸ್ತಕಗಳಿದ್ದಾವೆ. ಎಲ್ಲ ಮಕ್ಕಳಿಗೂ ಆದಷ್ಟು ಬೇಗ ಈ ಶೈಕ್ಷಣಿಕ ಸಾಲು ಶುರು ಆಗ್ತಿರುವಾಗಲೇ ನಾವು ಪ್ರಕ್ರಿಯೆ ಶುರು ಮಾಡಿ ದಸರಾ ಹಬ್ಬ ಮುಗಿತಿದ್ದಂಗೆ ನಾವು ಕೊಡೋ ಒಂದು ಉದ್ದೇಶ ಕೂಡ ಇಟ್ಕೊಂಡಿದ್ದೀವಿ. ದಿಸ್ ಟೈಮ್ ಇನ್ನು ಬೇಗನೆ ತಲುಪುತ್ತೆ ಆ್ಯಂಡ್ ಇನ್ನು ಬೇಗನೆ ಜಾಸ್ತಿ ವರ್ಕ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು, ಥ್ಯಾಂಕ್ ಯು. ನಮಗೆ ಇನ್ನೊಂದು ಕರೆ ಇದೆ ಸರ್. ಹಲೋ, ಆಕಾಶವಾಣಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ನಾನು ವೀರೇಶ್ ರತ್ನಪ್ಪ, ಸರ್ಕಾರಿ ಪ್ರೌಢಶಾಲೆ ಜನ್ಮರಿಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಿದ್ಯಾರ್ಥಿಗಳು ಹೇಳ್ರಿ, ತಮ್ಮ ಪ್ರಶ್ನೆ ಏನಂತ ನನ್ನ ಪ್ರಶ್ನೆ ಏನೆಂದ್ರೆ, ನಮ್ಮ ಪರೀಕ್ಷೆ ಕೇಂದ್ರವು ಕಕ್ಕೇರ ಪಟ್ಟಣವಾಗಿದೆ. ಕಕ್ಕೇರ ಪಟ್ಟಣ. ಈ ಪರೀಕ್ಷೆಯ ಭಯದ ವಾತಾವರಣವಿರುತ್ತಾ ಸರ್? ಭಯದ ವಾತಾವರಣ ಇರುತ್ತೆ ಅಂತ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ನಿಮಗೆ ಭಯ ಆಗಿದೆ ಪರೀಕ್ಷೆ ಅಂತಂದ್ರೆ ವೀರೇಶ್ ಅವ್ರಿಗೆ ಏನು ಹೇಳ್ತೀರಿ ಸರ್? ಅವರಿಗೆ ಒಂದು ಸ್ಫೂರ್ತಿ ತುಂಬಬೇಕು. ವೀರೇಶ್ ಅವರೇ, ಈಗ ಕಳೆದ ಬಾರಿ ನಿಮ್ಗೆ ನೀವು ಹೇಳಿದಂತ ಎಕ್ಸಾಮ್ ಸೆಂಟರ್ ಇರ್ಲಿಲ್ವಾ ನಿಮ್ಮ ಶಾಲೆಯ ಸ್ಟೂಡೆಂಟ್ಸ್ ಗಳಿಗೆ? ಇತ್ತಲ್ವಾ? ಈ ಸಲನೂ ಅದೇ ಪರೀಕ್ಷಾ ಕೇಂದ್ರ ಇದೆ ಅಲ್ವಾ? ಓಕೆ. ಸೊ ಪರೀಕ್ಷಾ ಕೇಂದ್ರ ಬೇರೆ ಆಗಿದ್ದಿದ್ರೆ ಹೊಸ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕು, ಅಲ್ಲಿ ಕುಂತು ಬರಿಬೇಕು, ಅಲ್ಲಿ ಎಲ್ಲಿರುತ್ತೋ ಕ್ಲಾಸ್ ರೂಮು, ಟಾಯ್ಲೆಟ್ ರೂಮ್ ಎಲ್ಲಿರುತ್ತೋ, ಯಾರು ಟೀಚರ್ಸ್ ಸ್ಕ್ವಾಡ್ ಬರ್ತಾರೋ ಅಂತ ಚಿಂತೆ ಇರ್ತಿತ್ತು. ಬಟ್ ಸೇಮ್ ಎಕ್ಸಾಮ್ ಸೆಂಟರ್ ಅಲ್ವಾ? ಸೊ ಧೈರ್ಯವಾಗಿ ಹೋಗಿ ಎಕ್ಸಾಮ್ ಬರೀರಿ. ಅಂಡ್ ವೀರೇಶ್ ಅವರೇ, ಕ್ರಿಕೆಟ್ ಆಡ್ತೀರಾ? ಕ್ರಿಕೆಟ್ ಆಡೋರು ಯಾವ ಗ್ರೌಂಡ್ ಆದ್ರೂ ಸಹ ನಾನು ಅಲ್ಲಿ ಆಡಿದ್ರೆ ಚೆನ್ನಾಗಿ ಆಡ್ತೀನಿ, ನನ್ನ ಟೀಮ್ ನ ಗೆಲ್ಲಿಸ್ತೀನಿ ಅನ್ನೋ ಧೈರ್ಯದಲ್ಲೇ ಆಡ್ತೀವಲ್ವಾ ಕ್ರಿಕೆಟ್ ನ. ಅದೇ ರೀತಿಯಲ್ಲಿ ಸೊ ನಿಮ್ದು ಎಕ್ಸಾಮ್ ಸೆಂಟರ್ ಚೇಂಜ್ ಆದ್ರೂ ಸಹ ಆ ಗ್ರೌಂಡ್ ಅಲ್ಲೂ ಹೋಗ್ತೀನಿ, ಆ ಗ್ರೌಂಡ್ ಅಲ್ಲೂ ಚೆನ್ನಾಗಿ ಆಡಿ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರ್ಲಿ. ಬಹಳ ಒಳ್ಳೆ ವಿಚಾರ ಹೇಳಿದ್ರಿ ಸರ್ ತಾವು. ನಮ್ಮ ಒಂದು ಕೌಶಲ್ಯವನ್ನ ನಾವು ಅಭಿವೃದ್ಧಿ ಮಾಡಿಕೊಂಡು ಅದ್ರ ಮೇಲೆ ನಾವು ವಿಶ್ವಾಸ ಇಟ್ರೆ ಯಾವ ಕೇಂದ್ರದಲ್ಲಾದ್ರೂ ಒಳ್ಳೆ ನಾವು ಪರೀಕ್ಷೆ ಬರಿಬಹುದು, ಒಳ್ಳೆ ಮಾಡಬಹುದು ಅಂತ ಹೇಳಿ ಅನ್ನುವಂತ ಒಂದು ವಿಚಾರ ಹೇಳಿದ್ರಿ ಸರ್. ಸರ್, ಈಗ ತಾವು ಹೇಳಿದ್ರಿ 3 ಪರೀಕ್ಷೆಗಳನ್ನ ಈಗ ಬರಿಬೇಕಾಗ್ತದ ಅಂತ ಹೇಳಿ, ಬಹಳ ಒಳ್ಳೆಯ ಅವಕಾಶಗಳವು. ಅದರ ಪರೀಕ್ಷಾ ಏನು ವಿನ್ಯಾಸ ಇದೆ, ಪರೀಕ್ಷೆಯ ವಿನ್ಯಾಸ ಏನಿದೆ, ಅದರಲ್ಲಿ ಏನಾದರೂ ಬದಲಾವಣೆಗಳಾಗಿದ್ದಾವ ಹೆಂಗೆ ಅಂತೇಳಿ? ಕಾಲಕ್ಕೆ ನಾವು ನೋಡ್ತಾ ಇದ್ದೀವಿ ಬದಲಾವಣೆಗಳಾಗಿದ್ದಾವೆ. ಇಲ್ಲಿ ತನಕ ಸುಮಾರು 10 ವರ್ಷಗಳ ಹಿಂದೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇತ್ತು, ಅದು ಈಗ ಇಲ್ಲ. ಮುಂದಿನ ದಿನಗಳಲ್ಲಿ ಇದೇನಾದರೂ ಮತ್ತೆ ಬದಲಾವಣೆ ಆಗುವಂತಹ ಸಾಧ್ಯತೆಗಳೇನಾದರೂ ಇದಾವೆ? ಪರೀಕ್ಷಾ ಪ್ಯಾಟರ್ನ್ ಅಂತೇನು, ಎಕ್ಸಾಮ್ ಪೇಪರ್, ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಏನಂತ ಹೇಳ್ತೀವಿ, ಇದು ಲಾಸ್ಟ್ ಇಯರ್ ಇದ್ದಿದ್ದೆ ಈ ವರ್ಷನೂ ಮುಂದುವರಿಯುತ್ತೆ. ಲಾಸ್ಟ್ ಇಯರ್ ಯಾವ ಎಕ್ಸಾಮ್ ಪ್ಯಾಟರ್ನ್ ಇತ್ತು, ಎಷ್ಟು ಟಫ್ ಇತ್ತು ಅಂಡ್ ಯಾವ ಸಿಲೆಬಸ್ಗೆ ಹೊಂದ್ಕೊಂಡಂತೆ ಇತ್ತು, ಅದೇ ರೀತಿಯಲ್ಲಿ ಈ ಸಲಿನೂ ಕೂಡ ಸೇಮ್ ಪ್ಯಾಟರ್ನ್ ಮುಂದುವರಿಯುತ್ತೆ. ಟಫ್ನೆಸ್ ಇನ್ನು ಜಾಸ್ತಿ ಕಷ್ಟ ಆಗಿದೆ ಈ ಸಲ, ಎಕ್ಸಾಮ್ ಈಸಿ ಆಗಿದೆ ಆ ರೀತಿ ಏನಿಲ್ಲ. ಇಟ್ ರಿಮೈನ್ಸ್ ದ ಸೇಮ್ ಅಂತ ಹೇಳಿ ವಿನ್ಯಾಸ ಬದಲಾವಣೆ ಆಗಿಲ್ಲ, ಆದರೆ ಅವಕಾಶಗಳು ಹೆಚ್ಚಾಗಿದೆ. ಹೌದು. ಈಗ ಒಂದು ಕರೆ ಇದೆ ಸರ್, ನಮಗೆ ತಗೊಳ್ಳೋಣ. ಓಕೆ. ಹಲೋ, ಆಕಾಶವಾಣಿ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳ್ರಿ, ಯಾರು ಮಾತಾಡೋದು? ಪವಿತ್ರ. ಕೇಳ್ರಿ ಪವಿತ್ರ ಅವ್ರ, ಏನ್ ತಮ್ಮ ಪ್ರಶ್ನೆ ಇದೆ? ಸರ್, ನಮ್ಮ ಪ್ರಶ್ನೆ ಏನಂದ್ರೆ, 3 ಸಲ ಬದಲಾದ ಪರೀಕ್ಷೆಗಳನ್ನ ಅಳವಡಿಸಲಾಗಿದ್ರೆ ಸರ್, ಅದರಲ್ಲಿ ಮೊದಲನೇ ಪರೀಕ್ಷೆಯಲ್ಲಿ ನಾನು 426 ಮಾರ್ಕ್ಸ್ ತಗೊಂಡ್ರೆ ಅದು ನನ್ನ ಪರೀಕ್ಷೆ ಆಗ್ಲಿಲ್ಲ ಸರ್. ಎರಡನೇ ಪರೀಕ್ಷೆಯಲ್ಲಿ ಅದಕ್ಕಿಂತ ಕಮ್ಮಿ ಬಂತಂದ್ರೆ ಮೊದಲನೇ ಪರೀಕ್ಷೆ ಮಾರ್ಕ್ಸ್ ಗಳನ್ನ ತಗೋಬೋದಾ?
ಹೌದು ಒಳ್ಳೆ ಪ್ರಶ್ನೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸೊ 2ನೇ ಬಾರಿ ನಾನು ಪರೀಕ್ಷೆ ತಗೋತೀನಿ ಇಂಪ್ರೂವ್ಮೆಂಟ್ಗೋಸ್ಕರ ಅಂತ ಬರಿತೀನಿ, ಆದ್ರೆ ಮೊದಲನೇ ಬಾರಿ ತಗೊಂಡೆ ಮಾರ್ಕ್ಸ್ ಉಳಿಯುತ್ತಾ? ಹೌದು, ಉಳಿಯುತ್ತೆ. 3 ಪರೀಕ್ಷೆಯಲ್ಲಿ ಯಾವ ಪರೀಕ್ಷೆಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತೀರಿ ಅದೇ ಮಾರ್ಕ್ಸ್ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಪ್ರಿಂಟ್ ಆಗುತ್ತೆ, ಅದೇ ಕಡೆಗೆ ಉಳಿಯುತ್ತೆ. ಥ್ಯಾಂಕ್ ಯು. ಒಳ್ಳೇದು ಪವಿತ್ರ ಅವರೇ, ಬಹಳ ಖುಷಿಯಾಗಿರ್ಬೇಕು ಪವಿತ್ರ ಅವ್ರೆ, ತಮಗೆ ಈ ಪ್ರಶ್ನೆಗೆ ಉತ್ತರ ಸಿಕ್ತು. ಸರ್, ಈಗ ತಾವು ಹೇಳಿದ್ರಿ ಯಾವುದು ಹೈಯೆಸ್ಟ್ ಇರ್ತದ ಆ ಮಾರ್ಕ್ಸ್ ಅನ್ನ ಉಳಿಸಿಕೊಳ್ಳಲಾಗ್ತದೆ ಅಂತ ಹೇಳಿ. ಅಂದ್ರೆ ಇದು ಯಾರು ಪ್ರಯತ್ನಶೀಲರಿದ್ದಾರೆ, ಶ್ರಮ ಹಾಕ್ತಾ ಇದ್ದಾರೆ, ನಮ್ಮ ಒಂದು ಸರಾಸರಿ ಹೆಚ್ಚಿಗಾಗಬೇಕು ಅನ್ನೋಂಥವ್ರಿಗೆ ಇದು ಬಹಳ ಒಂದು ಒಳ್ಳೆ ವರ ಅಂತ ಹೇಳಿ ಹೇಳ್ಬೋದು. 3 ಪರೀಕ್ಷೆಗಳಲ್ಲಿ ಯಾವ್ದು ಹೈಯೆಸ್ಟ್ ಇರ್ತದೆ, 3 ಪರೀಕ್ಷೆಗಳನ್ನು ಅಟೆಂಡ್ ಮಾಡಿ ಯಾವ್ದು ಹೈಯೆಸ್ಟ್ ಬರ್ತದೆ ಅದನ್ನ ನಾವು ನಮ್ಮ ಸಾಧನೆ ಒಳಗೆ ಸೇರಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ. ಅದ್ಭುತವಾದಂತಹ ಒಂದು ಇದು ಸರ್, ಇದು ಅವಕಾಶ ಸರ್ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ. ಯಾಕಂತಂದ್ರೆ SSLC ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಒಂದು ಘಟ್ಟ. ಹಿಂಗಾಗಿ ಅವ್ರ ಮೇಲೆ ಸ್ಟ್ರೆಸ್ ಕೂಡ ಈ ಸಂದರ್ಭದೊಳಗೆ ಬಹಳ ಇರ್ತದೆ. ಆ ಸ್ಟ್ರೆಸ್ ಅನ್ನ, ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಇಲಾಖೆ ಏನು ಪ್ರಯತ್ನ ಮಾಡ್ತಾ ಇದೆ, ಸ್ವಾಗತಾರ್ಹವಾದಂತಹ ಒಂದು ಕ್ರಮ ಅಂತ ಹೇಳಿ ಹೇಳ್ಬೋದು. ಇನ್ನೊಂದು ಕರೆ ಇದೆ ಸರ್, ನಾವು ತಗೋಣ. ಹಲೋ. ಹಾ, ನಮಸ್ಕಾರ, ಹೇಳ್ರಿ ಸರ್. ನಮಸ್ತೆ, ಹೇಳ್ರಿ, ಯಾರು ಮಾತಾಡೋದು? ನಾವು ರಾಯಚೂರು ಡಿಸ್ಟಿಕ್ ಮಸ್ಕಿ ತಾಲೂಕು ಹಾಲಾಪುರ ಬೆಸ್ಟ್ ಪಬ್ಲಿಕ್ ಸ್ಕೂಲ್ ಇದ್ದೆ ಸರ್ ಮಾತಾಡ್ತಾ ಇರೋದು. ಹೇಳ್ರಿ ಸರ್, ನಾನು ಟೀಚರ್ ಸರ್ ಮಾತಾಡ್ತಾ ಇರೋದು. ಓಕೆ ಸರ್, ಈಗ ಫಸ್ಟ್ ಪರೀಕ್ಷೆಯಲ್ಲಿ 6 ಸಬ್ಜೆಕ್ಟ್ ಅಲ್ಲಿ ನಾನು 3 ಸಬ್ಜೆಕ್ಟ್ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತೀನಿ. ಓಕೆ. ಇನ್ನು 3 ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿತ್ತು ಅಂತಂದ್ರೆ ಓಕೆ, ಆ 3 ಸಬ್ಜೆಕ್ಟ್. ಹಲೋ, ಬಹುಶಃ ಸಂಪರ್ಕ ಇಲ್ಲ. ಬಟ್ ಅವ್ರ ಕ್ವೆಶ್ಚನ್ ನನಗೆ ಅರ್ಥ ಆಯ್ತು. ಈಗ ಮೊದಲನೇ ಪರೀಕ್ಷೆ, ಮುಖ್ಯ ಪರೀಕ್ಷೆ ನಾನು ಬರಿತೀನಿ ಮಾರ್ಚ್ ನಲ್ಲಿ. ಅದರಲ್ಲಿ ನಾನು 6 ಸಬ್ಜೆಕ್ಟ್ಸ್ ಬರ್ದೆ, 3 ಸಬ್ಜೆಕ್ಟ್ಗಳಲ್ಲಿ ನನಗೆ ಕಡಿಮೆ ಅಂಕ ಬಂತು. ಆ ಪಕ್ಷದಲ್ಲಿ ಸೆಕೆಂಡ್ ಎಕ್ಸಾಮ್ ನಾನು ತಗೊಳ್ಳುವಾಗ ಆ ಕೇವಲ 3 ಸಬ್ಜೆಕ್ಟ್ ಮಾತ್ರ ಬರಿಬೇಕಾ ಅಥವಾ ಎಲ್ಲ 6 ಬರಿಬೇಕಾ ಅನ್ನೋದು ಪ್ರಶ್ನೆ. ಸೊ ಒಳ್ಳೆ ಕ್ವೆಶ್ಚನ್. ಸೆಕೆಂಡ್ ಟೈಮ್ ಎಕ್ಸಾಮ್ ಬರಿಬೇಕಾದ್ರೆ ಎಲ್ಲ 6 ಸಬ್ಜೆಕ್ಟ್ ಬರೆಯೋ ಅವಶ್ಯಕತೆ ಇಲ್ಲ, ಕಡಿಮೆ ಬಂತು ಅಂತ ಅನ್ಸಿದ್ದ ಸಬ್ಜೆಕ್ಟ್ಸ್ ಮಾತ್ರ ಬರಿಬಹುದು ಸೆಕೆಂಡ್ ಟೈಮ್. ಅದೇ ರೀತಿ ಥರ್ಡ್ ದ್ರಲ್ಲೂ ಅಷ್ಟೇ. ಅಂದ್ರೆ ನಮಗೆ ಯಾವುದು ಕಡಿಮೆ ಬಂದಿದೆ ಅದನ್ನ ಆ ಸಬ್ಜೆಕ್ಟ್ ಮಾತ್ರ ಬರಿಬಹುದು. ಜಸ್ಟ್ ಲೈಕ್ ಸಪ್ಲಿಮೆಂಟರಿ ಎಕ್ಸಾಮ್ ಯಾವ್ದೋ 1ರಲ್ಲಿ ಫೇಲ್ ಆದ್ರೆ ಎಲ್ಲ ಬರೆಯಲ್ಲ, ಆ ಸಬ್ಜೆಕ್ಟ್ ಮಾತ್ರ ಬರಿತೀವಿ ಆ ರೀತಿಯಲ್ಲಿ. ಬಹುಶಃ ನಮ್ಮ ಹಾಲಾಪುರದ ಕೋರ್ಸ್ ಟೀಚರ್ ಅವರಿಗೆ ಉತ್ತರ ಸಿಕ್ಕಿರ್ಬೋದು ಅಂತ ಹೇಳಿ ನಾವು ಭಾವಿಸ್ತೀವಿ. ಸರ್, ಈಗ ತಾವು ಈಗೇನು ಈ ಬದಲಾದಂಥ ಒಂದು ಸನ್ನಿವೇಶ ಇದೆ, ಈ ಸನ್ನಿವೇಶಕ್ಕೆ ತಕ್ಕಂಗೆ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಅನುಕೂಲ ಒದಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಹಾಜರಾತಿ ಬಗ್ಗೆ ಕೂಡ ತಾವು ಹೇಳ್ತಾ ಇದ್ದೀರಿ. ಹಾಜರಾತಿ ಶೇಕಡಾವಾರು ಎಷ್ಟು ಇರಬೇಕು ಅರ್ಹ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವುದಕ್ಕೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದು? ಹಾಜರಾತಿ ಈಗ ಆಲ್ರೆಡಿ SSLC ಎಕ್ಸಾಮ್ಗೆ ನೋಂದಣಿ ಮಾಡಿದ್ದಾರೆ ಎಲ್ಲರೂ, ಆ್ಯಂಡ್ ಹಾಲ್ ಟಿಕೆಟ್ 1 ವಾರದ ಮುಂಚೆ ಬರುತ್ತೆ. ಹಾಜರಾತಿ ಕಡ್ಡಾಯವಾಗಿ ಎಲ್ಲ ಮಕ್ಕಳದೂ 75% ಅಕಾಡೆಮಿಕ್ ಇಯರಲ್ಲಿ ಎಷ್ಟು ಶಾಲಾ ದಿನಗಳು ನಡೆಯುತ್ತೆ ಅಷ್ಟು ಶಾಲಾ ದಿನಗಳಲ್ಲಿ ಕನಿಷ್ಠ 75% ಅಷ್ಟು ದಿನಗಳು ಸ್ಕೂಲ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಅಂಡ್ ಮಾಡೋದು ಬಹಳ ಮುಖ್ಯ. ಯಾಕೆಂದರೆ ಈ ಥರ ರೆಗ್ಯುಲಾರಿಟಿ ಆ್ಯಂಡ್ ಡಿಸಿಪ್ಲಿನ್ ಇಲ್ಲದೆ ಇರೋರು ಪಾಸ್ ಆಗೋ ಒಂದು ಏನೋ ಕಡಿಮೆ ಆಗ್ಬಿಡುತ್ತೆ ಚಾನ್ಸಸ್ ಅಂತ ಹೇಳ್ಬೋದು. ಸೊ ಅಟೆಂಡ್ ಮಾಡಿದ್ರೆ ಒಳ್ಳೇದು. ನಾವು ಎನ್ಕರೇಜ್ ಮಾಡ್ತಾ ಇದೀವಿ ಶುರುವಿಂದನೂ. ಮಿನಿಮಮ್ 90% ಇರ್ಬೇಕು ನಿಮ್ಮ ಅಟೆಂಡೆನ್ಸ್ ಅಂತ, 90-95. ಸರ್, ತಮ್ಮ ಒಂದು ಅನುಭವದೊಳಗೆ ಗ್ರಾಮೀಣ ಪ್ರದೇಶದೊಳಗೆ ಅಟೆಂಡೆನ್ಸ್ ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇರೋದನ್ನು ಅಥವಾ ಅದಕ್ಕೆ ಏನಾದರೂ ಕಾರಣಗಳೇ ಇವೆ ಅನ್ನೋದ್ರ ಬಗ್ಗೆ ಏನಾದರೂ ವಿಶ್ಲೇಷಣೆ ಮಾಡಿದೆ ಇಲಾಖೆ? ವಿಶ್ಲೇಷಣೆ ಮಾಡಿದೆ. ಈಗಾಗಲೇ ನನಗೆ ಕೆಲವು ಮಾಧ್ಯಮ ಮಿತ್ರರು ಕೂಡ ಈ ಪ್ರಶ್ನೆಯನ್ನು ಕೇಳಿದ್ರು. ಏನಂತ ಹೇಳಿದ್ರೆ, ನಮ್ಮದು SATS ಅಂತ ಇದೆ, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್. ಸೊ ಈ ಒಂದು ಸಿಸ್ಟಮ್ನಲ್ಲಿ ಪ್ರತಿಯೊಂದು ತರಗತಿಯಲ್ಲೂ ಪ್ರತಿಯೊಂದು ಶಾಲೆನಲ್ಲಿ ಎಷ್ಟು ಮಕ್ಕಳು ನೋಂದಣಿಯಾಗಿದ್ದಾರೆ ಅಂತ ಒಂದು ಸಂಖ್ಯೆ ಸಿಗುತ್ತೆ. ಇಟ್ ಇಸ್ ಅನ್ ಆನ್ಲೈನ್ ಪ್ಲಾಟ್ಫಾರ್ಮ್. ಸೊ ಅಲ್ಲಿ SATS ಅಂಕಿಅಂಶಗಳ ಪ್ರಕಾರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಟ್ಟಾರೆ 2,05,000 ಸ್ಟೂಡೆಂಟ್ಸ್ ನೋಂದಣಿಯಾಗಿದ್ದಾರೆ. ಅಂದರೆ ಇವರು 10ನೇ ತರಗತಿಯಲ್ಲಿ ಇದ್ದಾರೆ ಅಂತ ತೋರಿಸುತ್ತೆ ಆನ್ಲೈನ್ ನೋಡಿದ್ರೆ. ಬಟ್ 10ನೇ ಕ್ಲಾಸ್ ಪರೀಕ್ಷೆ ಬರೀತಿರೋ ಮಕ್ಕಳ ಸಂಖ್ಯೆ 1,82,000. ಸೊ ಮಿಕ್ಕ ಮಕ್ಕಳು ಎಲ್ಲೋದ್ರು ಅಂತ ಹೇಳಿದ್ರೆ ಫಾರ್ ವೇರಿಯಸ್ ರೀಸನ್ಸ್. ಆ ಒಂದು ಸರ್ವೆ ಕೂಡ ಮಾಡಿದ್ದೀವಿ, ನಮ್ಮ ವೆಬ್ಸೈಟ್ನಲ್ಲಿ ಅಫಿಷಿಯಲಿ ಇದನ್ನ ಹೋಸ್ಟ್ ಮಾಡಿದ್ದೀವಿ ಈ ಒಂದು ಮಾಹಿತಿಯನ್ನು. ಸೊ ಹಾಜರಾತಿ ಕೊರತೆಯಿಂದಾಗಿ ಬಹಳಷ್ಟು ಜನ, ಸುಮಾರು 9,000 ಮಕ್ಕಳು ಹಾಜರಾತಿ ಕೊರತೆಯಿಂದ ನಮ್ಮ ಎಂಟೈರ್ ವಿಭಾಗದಲ್ಲಿ ಈಗ ಅಟೆಂಡ್ ಮಾಡ್ತಾ ಇಲ್ಲ. ಇನ್ನೊಂದು ವಲಸೆ ಹೋಗ್ಬಿಟ್ಟಿದ್ದಾರೆ. ಬಹಳಷ್ಟು ಮಕ್ಕಳು ಶುರು ಮಾಡಿದ್ರು ಸ್ಕೂಲ್ನ 1-2 ತಿಂಗಳು 3 ತಿಂಗಳು ನಂತರ ಇಡೀ ಕುಟುಂಬದ ಜೊತೆಗೆ ವಲಸೆ ಹೋದಂಥ ಪ್ರಕರಣಗಳಿದ್ದಾವೆ, ಸಮ್ವೇರ್ ಅರೌಂಡ್ 5,900. ಇದಾದ ನಂತರ ನಮ್ಮಲ್ಲಿ ಇನ್ನಿತರೆ ಕಾರಣಗಳು,
ಅಂದರೆ ನಮ್ಮದು ನೋ ಡಿಟೆನ್ಷನ್ ಪಾಲಿಸಿ ಅಂತ ಇದೆ ಹೊಸ ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಕಾರ. ಸೊ ಅದರಲ್ಲಿ ನೋ ಡಿಟೆನ್ಷನ್ ಅಂದರೆ 10ನೇ ತರಗತಿ ಕಂಪ್ಲೀಟ್ ಆಗುವವರೆಗೆ ಮಕ್ಕಳನ್ನ ಡಿಟೈನ್ ಮಾಡೋ ಹಾಗಿಲ್ಲ. ನಾವು ಎನ್ಕರೇಜ್ ಮಾಡಿ ಓದಿಸಿ ಕಳಿಸ್ಬೇಕು, 10ನೇ ಕ್ಲಾಸ್ ಪಾಸ್ ಮಾಡಿನೇ ಸ್ಕೂಲಿಂದ ಆಚೆ ಕಳಿಸ್ಬೇಕು ಅನ್ನೋ ಒಂದು ಪಾಲಿಸಿ. ಸೊ ಅದ್ರ ಪ್ರಕಾರ ನಾವು ಈ SATS ಅಂಕಿಗಳನ್ನ, ನಂಬರ್ಸ್ನ ನಾವು ಡಿಲೀಟ್ ಮಾಡೋಕ್ಕೆ ಹೋಗಲ್ಲ. 10ನೇ ತರಗತಿ ತಲುಪೋವರೆಗೆ ಎನ್ಕರೇಜ್ ಮಾಡ್ತೀವಿ ಮಕ್ಕಳಿಗೆ. ಆದರೂ ಫಾರ್ ವೇರಿಯಸ್ ರೀಸನ್ಸ್ 10ನೇ ತರಗತಿ ತಲುಪುವ ಮುಂಚೆನೆ ಎಷ್ಟೋ ಮಕ್ಕಳು ಶಾಲೆನ ಬಿಟ್ಬಿಟ್ಟಿರ್ತಾರೆ. 8ನೇ ಕ್ಲಾಸ್ನಲ್ಲಿ, 9ನೇ ಕ್ಲಾಸ್ನಲ್ಲಿ ಬೇರೆ ಕಡೆ ವಲಸೆ ಹೋಗೋದು, ಮತ್ತೊಂದು ಕಾರಣಗಳಿಂದಾಗಿ. ಸೊ ಅಂಥ ಮಕ್ಕಳು ಕೂಡ ಇದ್ದಾರೆ, ಸಮ್ವೇರ್ ಅರೌಂಡ್ 5600. ಸೊ ಈ ರೀತಿ ಎಂಟೈರ್ ಡಿವಿಷನ್ಲಿ ನಾವು ನೋಡೋಕ್ಕೆ ಹೋದರೆ ಸಮ್ವೇರ್ ಅರೌಂಡ್ 18,000 ಮಕ್ಕಳು ನಮಗೆ SATSನಲ್ಲಿ ಇದ್ದವರು SLC ಪರೀಕ್ಷೆ ಬರಿತಾ ಇಲ್ಲ. ಬಟ್ SLC ಪರೀಕ್ಷೆ ಬರಿತಾ ಇರೋರ ಸಂಖ್ಯೆ ಗಣನೀಯವಾಗಿದೆ. 1,82,000 ಮಕ್ಕಳು ಬರಿತಾ ಇದ್ದಾರೆ. ಕಳೆದ ವರ್ಷ ಈ ಸಂಖ್ಯೆ 1,72,000 ಆಯ್ತು. 10,000 ಮಕ್ಕಳು ಜಾಸ್ತಿ ಈ ವರ್ಷ ಎಕ್ಸಾಮ್ ಬರಿತಾ ಇದ್ದಾರೆ, ವಿಚ್ ಇಸ್ ಅ ಪಾಸಿಟಿವ್ ಸೈನ್. ಸರ್, ಈಗ ಭಾಳ ಒಳ್ಳೆ ವಿಚಾರ ಹೇಳಿದ್ರಿ. ಯಾಕಂತಂದ್ರೆ ಯಾಕೆ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಾವು ಕಾರಣಗಳನ್ನು ವಿಶ್ಲೇಷಣೆ ಮಾಡಿ ಆ ಪ್ರಕಾರನೇ ಒಂದು ನೀತಿ ನಿರೂಪಣೆ ಮಾಡಿ ಯಾವ ರೀತಿ ಮಕ್ಕಳನ್ನ ಮತ್ತೆ ಶಾಲೆಗೆ ಕರೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಚಾರ ಮಾಡಬಹುದು. ಒಂದು ಕರೆ ಇದೆ ಸರ್, ತಗೋಣ. ಓಕೆ. ಹಲೋ ಹಲೋ ಹಲೋ, ಆಕಾಶವಾಣಿ. ನಮಸ್ತೆ, ಹೇಳ್ರಿ, ಯಾರು ಮಾತಾಡೋದು? ನಮ್ಮ ಸ್ಟೂಡೆಂಟ್ ಒಬ್ರು ಮಾತಾಡ್ತಾರಂತ ಸರ್, ರಾಯಚೂರು ಡಿಸ್ಟ್ರಿಕ್ಟ್ ಇಂದ ಲಿಂಗಸೂರು. ಕೊಡ್ರಿ ಸ್ಟೂಡೆಂಟ್ಸ್ ಕೊಡ್ರಿ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ಸರ್, ಅಂಶರ ಸ್ಕೂಲ್ ಇಂದ ಚೈತ್ರ. ಏನು ಪ್ರಶ್ನೆ ಇದೆ? ನಮ್ಮ ಜೊತೆಗೆ ಸ್ಟುಡಿಯೋದೊಳಗೆ ಆಯುಕ್ತರು ಇದ್ದಾರೆ, ಅವ್ರಿಗೆ ಪ್ರಶ್ನೆ ಕೇಳ್ರಿ. ಸರ್, ಅದು 10th ಬೋರ್ಡ್ ಎಕ್ಸಾಮ್ ಬರ್ತೀವಲ್ರಿ, ಒಂದ್ಸರ ಬರ್ದ್ಮೇಲೆ ಇನ್ನೊಂದ್ಸರಿ ಬರೀಬೋದೇನ್ರಿ? ಚೈತ್ರ, ನೀವು 10th ಕ್ಲಾಸಲ್ಲಿ ಓದ್ತಿದ್ದೀರಾ? ಹಾ ಸರ್. ಸೊ ಚೈತ್ರ, 10th ಮೊದಲನೇ ಪರೀಕ್ಷೆನ ಸೀರಿಯಸ್ ಆಗಿ ಬರಿಬೇಕು. ಅದೇ ನಿಮ್ಮ ಏನಂತಾರೆ, ಒಂದ್ಸಲಿ ಬರೆದು ಮ್ಯಾಕ್ಸಿಮಮ್ ಸ್ಕೋರ್ನ ಅಚೀವ್ ಮಾಡೋಕ್ಕೆ ನೀವೆಲ್ಲರೂ ಟ್ರೈ ಮಾಡಬೇಕು. ಮಾರ್ಚ್ 25ರಿಂದ ಎಕ್ಸಾಮ್ ಶುರು ಆಗ್ತಾ ಇದೆ, ಗೊತ್ತಿದೆ ಅಲ್ವಾ ಚೈತ್ರ? ಸೊ ಎಕ್ಸಾಮ್ ಬರೀರಿ ಮೊದಲನೇ ಸಾರಿ ಬರೆದ ನಂತರ ದುರದೃಷ್ಟವಶಾತ್ ಫೇಲ್ ಯಾವ್ದಾದ್ರು ಸಬ್ಜೆಕ್ಟಲ್ಲಿ ಆದರೆ ಅಥವಾ ಬಹಳ ಕಡಿಮೆ ಅಂಕ ಬಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಆಗಬಾರ್ದು ಅಂತ ನಾನು ಆಶಿಸ್ತೀನಿ, ಬಯಸ್ತೀನಿ. ಆ ರೀತಿ ಬಂದರೆ ಮತ್ತೆ ಇನ್ನೊಂದ್ಸಲಿ ಎಕ್ಸಾಮ್ ತಗೊಳ್ಳೋ ಅವಕಾಶ ಇರುತ್ತೆ, ತಗೊಳ್ಬೋದಾಗಿದೆ, ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಬೋದಾಗಿದೆ. ಚೈತ್ರ, ಒಳ್ಳೆಯದು, ಧನ್ಯವಾದಗಳು. ಚೈತ್ರ ಅವರಿಗೆ ಈ ಉತ್ತರ ಸಿಕ್ಕಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಸರ್, ಈಗ ವಿದ್ಯಾರ್ಥಿಗಳು ಮೇಲಿನ ಮೇಲೆ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಪರೀಕ್ಷೆ ಬರೆದ ನಂತರ ನಾವು ಸುಧಾರಣೆ ಮಾಡ್ಕೊಳ್ಬಹುದು ಹೆಂಗ ಅನ್ನುವಂಥದ್ದು. ಒಂದನೇ ಪ್ರಶ್ನೆ ಆದ ನಂತರ 3ನೇ ಪರೀಕ್ಷೆಗಳಿಗೆ ಸುಧಾರಣೆ ಮಾಡ್ಕೊಳ್ಬಹುದು ಹೆಂಗ ಅನ್ನುವಂಥದ್ದು ಒಂದು ವಿಚಾರ ಬರ್ತಾ ಇದೆ. ಯಾರಿಗೆ ಅದರೊಳಗೆ ಮತ್ತಷ್ಟು ಶ್ರಮ ಹಾಕಿ ತಮ್ಮ ಒಳ್ಳೆ ಪರೀಕ್ಷೆ ಬರೆದು ಒಳ್ಳೆ ಅಂಕಗಳನ್ನು ಪಡೆಯುವಂಥ ಒಂದು ಅವಕಾಶಗಳದಾವ, ಅದನ್ನ ತಾವು ಉಪಯೋಗ ಮಾಡ್ಕೊಳ್ಬಹುದು ಅನ್ನುವಂಥ ಒಂದು ವಿಚಾರವನ್ನು ತಾವು ಹೇಳ್ತಾ ಇದ್ದೀರಿ. ಈಗೇನು ನೋಂದಣಿ ಮಾಡ್ಕೊಳ್ಳುವಂಥ ಸಮಯದೊಳಗೆ ಒಂದು ಸಲ ಫೀ ಕಟ್ಟಿಬಿಟ್ರೆ ಸಾಕು ಸರ್, ಈ ಉಳಿದ 2-3 ಪರೀಕ್ಷೆಗಳಿಗೇನು ಫೀಸ್ ಏನು ಬೇಕಾಗಿಲ್ಲ ಸರ್? ಎಕ್ಸಾಮ್ ಮೊದಲನೇ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡು ಕೇವಲ ಒಂದೇ ಒಂದು ಪರೀಕ್ಷೆ ಬರಿತೀವಿ ಅಂದರೆ ದಟ್ ಇಸ್ ಫೈನ್. ಬಟ್ ನಾವು ನೋಂದಣಿ ಮಾಡ್ಕೋಬೇಕಾದ್ರೆ ಏನು ಫೀಸ್ ಕಟ್ಟಿರ್ತೀವಿ ಅದು ಕೇವಲ ಮೊದಲನೇ ಪರೀಕ್ಷೆಗಷ್ಟೇ ಲಾಗು ಆಗುತ್ತೆ. ಮುಂಬರುವ 2ನೇ ಹಾಗೂ 3ನೇ ಪರೀಕ್ಷೆಗೆ ಫೀಯನ್ನು ಕಟ್ಟಬೇಕಾಗುತ್ತೆ ಬರೆಯೋ ಸಮಯದಲ್ಲಿ. ಆ್ಯಂಡ್ ಬಟ್ ಆದರೆ ನಮ್ಮ ಮಾರ್ಕ್ಸ್ ಕಾರ್ಡ್ಗಾಗಿ ಒಂದೇ ಸಲ ನಾವು ಫೀಸ್ನ ಪೇ ಮಾಡ್ತೀವಿ. ಅದು ಪಾಸ್ ಆದ ನಂತರ ನಮಗೆ 1 ತಿಂಗಳು ಟೈಮ್ ನಂತರ ಮಾರ್ಕ್ಸ್ ಕಾರ್ಡ್ ನಮ್ಮನ್ನು ತಲುಪುತ್ತೆ. ಈಗ ಒಬ್ಬ ವಿದ್ಯಾರ್ಥಿ 3 ಪರೀಕ್ಷೆ ಬರೀತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ ಸರ್. 3 ಪರೀಕ್ಷೆಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ಅವರು ಬರೆದು ಮಾರ್ಕ್ಸ್ ಪಡಿತಾರೆ. ಕೊನೆಗೆ ಮಾರ್ಕ್ಸ್ ಕಾರ್ಡ್ ಬಂದಾಗ ಅಲ್ಲಿ ಏನು ನಮೂದಾಗ್ತದೆ? ಒಂದನೇ ಪರೀಕ್ಷೆಯಲ್ಲಿ ಇಷ್ಟು ತಗೊಂಡಿದ್ದಾರೆ, 2ನೇ ಪರೀಕ್ಷೆಯಲ್ಲಿ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹಂಗೇನಾದರೂ ಇರ್ತದೆ? ಸಬ್ಜೆಕ್ಟ್ ವೈಸ್ ಅವ್ರದ್ದು ಮಾರ್ಕ್ಸ್ ಪ್ರಿಂಟ್ ಆಗುತ್ತೆ. ಈ ಹಿಂದೆ ಹೆಂಗೆ ಪ್ರಿಂಟ್ ಆಗ್ತಿತ್ತು ಅದೇ ರೀತಿಯಲ್ಲಿ ಪ್ರಿಂಟ್ ಆಗುತ್ತೆ. ಬಟ್ ಒಂದೇ ಸಣ್ಣ ಬದಲಾವಣೆ ಅಂದ್ರೆ ಮಾರ್ಕ್ಸ್ ಪಕ್ಕದಲ್ಲಿ ಇವರು ಎಷ್ಟನೇ ಆವೃತ್ತಿಯ ಒಂದು ಎಕ್ಸಾಮ್ನಲ್ಲಿ ಈ ಒಂದು ಅಂಕ ಗಳಿಸಿದ್ದಾರೆ ಅಂತ ಪಕ್ಕದಲ್ಲಿ ಬರುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ಪಕ್ಕನೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಪರೀಕ್ಷೆಯನ್ನ ಮೊದಲನೇ ಸಾರಿ ಎಕ್ಸಾಮ್ ಬರೆದ್ರು, ಲೆಟ್ಸ್ ಸೇ 40 ಮಾರ್ಕ್ಸ್ ಬಂತು, ಸ್ಯಾಟಿಸ್ಫೈ ಆಗಿಲ್ಲ. 2ನೇ ಸಾರಿ ಬರೀತಾರೆ, 60 ಬರುತ್ತೆ. ಸೊ ಫೈನಲಿ ಮಾರ್ಕ್ಸ್ ಕಾರ್ಡ್ ನಲ್ಲಿ ಎಲ್ಲಾ ಸಬ್ಜೆಕ್ಟ್ಗಳ ಮಾರ್ಕ್ಸ್ ಗಳ ಪಕ್ಕದಲ್ಲಿ ಮೊದಲನೇ ಆವೃತ್ತಿ ಅಂತ ಬಂದ್ರೆ ಮ್ಯಾಥ್ಸ್ ಒಂದೇ ಒಂದು ಸಬ್ಜೆಕ್ಟಿನ ಮಾರ್ಕ್ಸ್ ಪಕ್ಕದಲ್ಲಿ 2ನೇ ಆವೃತ್ತಿ ಅಂತ ಬರುತ್ತೆ. ಅದು ನಮೂದಾಗಿರ್ತದೆ. ಹೌದು. ಸರ್, ಈಗ ಒಟ್ಟು 6 ಪ್ರಯತ್ನಗಳನ್ನು ತಾವು ಹೇಳ್ತಾ ಇದ್ದೀರಿ. 6 ಪ್ರಯತ್ನಗಳಾದ ನಂತರ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಅದನ್ನ ಹೆಂಗೆ ಸರ್? 6 ಪರೀಕ್ಷೆ ಮುಗಿದು ಹೋಗ್ತಾವ ಮುಗಿದ ನಂತರ ಅವಾಗ್ಲೂ ಇರುತ್ತೆ 6 ಪರೀಕ್ಷೆ. ಅಟ ಸ್ಟ್ರೆಚ್ ಕಂಟಿನ್ಯೂಸ್ ಆಗಿ ಬರಿಬೋದಿರುತ್ತೆ. ಸೊ 6 ಪರೀಕ್ಷೆಯ ನಂತರ ನಾವು ಅಗೇನ್ ಈಗ ಹೆಂಗೆ ಖಾಸಗಿ ಅಭ್ಯರ್ಥಿಗಳು
ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ತಗೊಂಡು ಬರೀತಾರೆ, ಆ ರೀತಿ ಬರಿಬೇಕಾಗಿ ಬರುತ್ತೆ 6 ಪರೀಕ್ಷೆ ಆದ ನಂತರ. ಈ ಸಾಮಾನ್ಯವಾದಂತಹ ವಿದ್ಯಾರ್ಥಿಗಳಿಗಂತೂ ಪರೀಕ್ಷೆ ಏನು ತೊಂದರೆ ಆಗೋದಿಲ್ಲ, ಅವರು 3 ಪರೀಕ್ಷೆ ಬರೀಬಹುದು. ಆದರೆ ವಿಶೇಷ ಚೇತನರೇನಿರ್ತಾರೆ ಅವರಿಗೆ ಯಾವ ರೀತಿಯಾದಂತಹ ಒಂದು ಅನುಕೂಲಕರ ವಾತಾವರಣ ಇದೆ ಅಂತಂತೀರಿ ಸರ್? ಸೊ ವಿಶೇಷ ಚೇತನ ಮಕ್ಕಳಿಗೆ ಈ ಹಿಂದೆ ಯಾವ ರೀತಿ ಏನೆಲ್ಲ ನಿಯಮಾನುಸಾರ ನಾವು ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇದ್ವಿ, ಫೆಸಿಲಿಟೀಸ್ನ ಕಲ್ಪಿಸ್ಕೊಡ್ತಾ ಇದ್ವಿ. ರ್ಯಾಂಪ್ ಇರ್ಬೋದು, ವೀಲ್ ಚೇರ್ ಇರ್ಬೋದು, ಅಂಡ್ ಕೆಲವರಿಗೆ ಲೋಕೋಮೋಟಾರ್ ಡಿಸಬಿಲಿಟಿ ಇರೋರಿಗೆ ಸ್ಕ್ರೈಬ್ನ ಕೊಡೋದಿರ್ಬೋದು. ಈ ರೀತಿ ಎಲ್ಲ ಒಂದು ಫೆಸಿಲಿಟೀಸ್ಗಳನ್ನ ಈ ವರ್ಷ ಕೂಡ ಮಾಡ್ಕೊಳ್ಳಲಾಗುತ್ತೆ. ಕಳೆದ ಬಾರಿ ಈ ಹಿಂದೆ ಯಾವ ರೀತಿ ಫೆಸಿಲಿಟೀಸ್ನ ಕೊಡ್ತಾ ಇದ್ವಿ ಅದೇ ರೀತಿಯಲ್ಲಿ ಈ ವರ್ಷನೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ಅಂಡ್ ಅವ್ರಿಗೂ ಕೂಡ ಎಕ್ಸಾಮ್ ಪ್ಯಾಟರ್ನು 3 ಸಲ ಬರೆಯೋ ಅವಕಾಶ ಇರೋ ಬಗ್ಗೆ ಇವೆಲ್ಲವೂ ಅವ್ರಿಗೂ ಕೂಡ ಲಾಗು ಆಗುತ್ತೆ. ಒಳ್ಳೆ ಸರ್, ಈಗ ಪರೀಕ್ಷಾ ಕೇಂದ್ರಗಳ ಒಂದು ಸನ್ನಿವೇಶವನ್ನು ನಾವು ನೋಡಿದ್ರೆ ಕಳೆದ ದಿನಗಳಲ್ಲಿ ಅಥವಾ ಕಳೆದ ಸಮಯದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಗಳಿದ್ದು ಮತ್ತು ಈಗೇನಾದರೂ ಬದಲಾವಣೆಗಳಾಗಿದೆಯೋ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ಬದಲಾವಣೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಯನ್ನು ಸುಸೂತ್ರವಾಗಿ ಬರೆಯುವುದಕ್ಕೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ನಿಟ್ಟಿನೊಳಗೆ ಏನಾದರೂ ಹೊಸ ಉಪಕ್ರಮಗಳನ್ನು ತಾವೇನಾದರೂ ಸೂಚನೆ ಮಾಡಿದ್ದೀರಾ ಹೇಗೆ ಸರ್? ಪರೀಕ್ಷಾ ಕೇಂದ್ರಗಳ ವಿಚಾರದಲ್ಲಿ ನಮ್ಮ ಗವರ್ಮೆಂಟ್ ತಗೊಂಡಂತಹ ಒಂದು ಪಾಲಿಸಿ ಡಿಸಿಷನ್ ಏನಾಗಿದೆ, ಪರೀಕ್ಷಾ ಕೇಂದ್ರಗಳು ಎಸ್ಪೆಷಲಿ ಈಗ ನಾನು 2 ವಿಚಾರ ಹೇಳ್ತೀನಿ. ಒಂದು, ಎಕ್ಸಾಮ್ ಬರೆಯಕ್ಕೆ ಹೊರಟಿರೋ ಮಕ್ಕಳಿಗೆ ಆ ಒಂದು ಶಾಲಾ ಎಕ್ಸಾಮ್ ಸೆಂಟರ್ಸ್ನಲ್ಲಿ ಫೆಸಿಲಿಟೀಸ್ ಚೆನ್ನಾಗಿ ಇರಬೇಕು, ಸ್ಪೇಷಿಯಸ್ ಆಗಿರಬೇಕು. ಹಾಲ್, ಟೇಬಲ್ಸ್ ಏನು ಡ್ಯಾಮೇಜ್ ಇಲ್ಲದೆ ಇರುವಂಥ ಟೇಬಲ್ಸ್ ಇರಬೇಕು. ಟಾಯ್ಲೆಟ್ಗಳು ಪ್ರತಿ ಫ್ಲೋರ್ನಲ್ಲೂ ಇದ್ದು ಕ್ಲೀನ್ ಆಗಿರಬೇಕು, ಮೇಂಟೈನ್ ಚೆನ್ನಾಗಿ ಮಾಡಿರಬೇಕು. ಈ ರೀತಿಯಾದ ಒಳ್ಳೆ ಸುಸಜ್ಜಿತ ಎಕ್ಸಾಮಿನೇಷನ್ ಸೆಂಟರ್ಸ್ನ ಆಯ್ಕೆ ಮಾಡಬೇಕು. ನಂಬರ್ 2, ಆದಷ್ಟು ಪರೀಕ್ಷೆಯಲ್ಲಿ ಕಾಪಿ ಹೊಡೆಯೋ ಅಥವಾ ಮಾಲ್ ಪ್ರಾಕ್ಟೀಸ್ ನಡೆಯೋ ಒಂದು ಪ್ರಾಕ್ಟೀಸನ್ನು ಕಟ್ ಮಾಡಬೇಕು, ಕಮ್ಮಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಈ ಸಲ ಎಕ್ಸಾಮ್ ಸೆಂಟರ್ಸ್ನ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಸೊ ದಟ್ ನಮಗೆ ಸೂಪರ್ವಿಷನ್ ಸುಲಭ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ. ಕಳೆದ ಬಾರಿ 677 ಒಟ್ಟಾರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 677 ಎಕ್ಸಾಮ್ ಸೆಂಟರ್ಸ್ ಇದ್ವು. ಈ ಬಾರಿ 567 ಇರುತ್ತೆ. ಬಹಳಷ್ಟು ಕಡಿಮೆ ಆಗಿಲ್ಲ, ಗಣನೀಯವಾಗಿ ಕಡಿಮೆ ಆಗಿಲ್ಲ. ಸಮ್ವೇರ್ ಅರೌಂಡ್ 100 ಅಂತ ಸಮ್ವೇರ್ ಅರೌಂಡ್ 100 ಅಷ್ಟು ಎಕ್ಸಾಮ್ ಸೆಂಟರ್ಸ್ ಕಡಿಮೆ ಆಗಿದೆ. ಬಟ್ ಈ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ಹೋಬಳಿ ಮಟ್ಟದಲ್ಲಿ ಇರುವಂತಹ ಸೆಂಟರ್ಸ್ ಜಾಸ್ತಿ ಆಗಿದೆ. ಗ್ರಾಮೀಣ ಮಟ್ಟದಲ್ಲಿ ಇರುವಂತಹ ಸೆಂಟರ್ ಸ್ವಲ್ಪ ಕಡಿಮೆ ಆಗಿದೆ. ಸೊ ದಟ್ ಸೂಪರ್ವಿಷನ್ ನಮಗೆ ಸುಲಭ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ. ಸರ್, ಈಗ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಬಗ್ಗೆನೇ ನಾವು ಕೇಳೋದಾದ್ರೆ ಸಾಮಾನ್ಯವಾಗಿ ಸಾಧ್ಯ ಆದಷ್ಟು ಈ ಕೇಂದ್ರಗಳೇನಿರುತ್ತೆ, ಪರೀಕ್ಷಾ ಕೇಂದ್ರಗಳು ಸಮೀಪನೇ ಇರ್ತವೆ. ಆದರೂ ಕೂಡ ಕೆಲವೊಂದು ಸಂದರ್ಭದೊಳಗೆ ದೂರದಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಏನಾದರೂ ಈ ಸಾರಿಗೆ ವ್ಯವಸ್ಥೆಯಲ್ಲಿ ಏನಾದರೂ ಅನುಕೂಲ ಒದಗಿಸಿಕೊಡುವಂಥದ್ದು ಏನಾದರೂ? ದೂರದಿಂದ ಬರೋ ವಿದ್ಯಾರ್ಥಿಗಳಿಗೆ ಈ ಹಿಂದೆನೂ ಕೂಡ ಹಲವಾರು ಬಾರಿ ಸಾರಿಗೆ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಸೊ ಎಕ್ಸಾಮ್ ಸಂದರ್ಭಗಳಲ್ಲಿ ಎಸ್ಪೆಷಲಿ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್ಗಳಿಗೆ ಸ್ಪೆಷಲ್ ಆಗಿ ಒಂದು ರಿಕ್ವೆಸ್ಟ್ ಮಾಡಿ ಆ ಒಂದು ರೂಟ್ಗಳಲ್ಲಿ, ಎಕ್ಸಾಮ್ ಪರೀಕ್ಷಾ ಸೆಂಟರ್ಸ್ ಇರೋ ರೂಟ್ಗಳಲ್ಲಿ ಹೆಚ್ಚಿನ ಫ್ರೀಕ್ವೆನ್ಸಿಯಲ್ಲಿ ಬಸ್ಗಳು ಓಡಾಡೋದಿರ್ಬೋದು, ಎಕ್ಸಾಮ್ ಸಮಯದಲ್ಲಿ ಓಡಾಟ ನಡೆಸೋದಿರ್ಬೋದು, ಈ ಒಂದು ರಿಕ್ವೆಸ್ಟ್ಗಳನ್ನ ಕೂಡ ಮಾಡಿ ಆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ಸೇಮ್ ಫೆಸಿಲಿಟಿ ಈ ವರ್ಷನೂ ಕೂಡ ಮುಂದುವರಿಯುತ್ತೆ. ಅಂದ್ರೆ ಅವ್ರಿಗೇನು ತೊಂದರೆ ಆಗಂಗಿಲ್ಲ, ಆರಾಮಾಗಿ ಬಂದು ಹೋಗೋದಕ್ಕೆ ಅನುಕೂಲ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಈ ಹಿಂದೆ ಏನೋ ಕೆಲವು ಎಕ್ಸಾಮ್ ಸೆಂಟರ್ಸ್ ಇದ್ವು, ಅದನ್ನ ನಾವು ಚೇಂಜ್ ಮಾಡಿ ಈ ವರ್ಷ ಬೇರೆ ಎಕ್ಸಾಮ್ ಸೆಂಟರ್ಸ್ ಮಾಡಿದೀವಿ. ಅಂಡ್ ಈ ಹಿಂದೆ ಇಂಥ ಒಂದು ಶಾಲೆ ಇಲ್ಲಿಗೆ ಹೋಗಿ ಎಕ್ಸಾಮ್ ಬರೀತಿದ್ರು ಅಲ್ಲಿಯ ಮಕ್ಕಳು ಅಂತ ಇತ್ತು. ಈ ವರ್ಷ ಹೊಸ ಸೆಂಟರ್ಗೆ ಹೋಗಿ ಬರೀತಿದ್ದಾರೆ ಅಂತ ಏನಾದ್ರು ಆದ್ರೆ ಅಂತ ಪ್ರಕರಣಗಳಲ್ಲಿ ನನ್ನ ಒಂದು ಸಣ್ಣ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, 1 ವಾರ ಮುಂಚಿತವಾಗಿಯೇ ಒಂದು ಬಾರಿ ಹೋಗಿ ಹೊಸ ಸೆಂಟರ್ ಎಲ್ಲಿದೆ, ಯಾವ ರೀತಿ ಅಲ್ಲಿ ತಲುಪಬೇಕು ಅಂತ ನೋಡ್ಕೊಂಡು ಬಂದ್ರೆ ಸ್ವಲ್ಪ ಸುಲಭ ಆಗುತ್ತೆ. ಎಕ್ಸಾಮ್ ದಿನ ಏನೋ ಗೊಂದಲಗಳಾಗೋಲ್ಲ ಅಂತ ಹೇಳ್ತೀನಿ. ಅಂದ್ರೆ ಮೊದಲವರು ನೋಡ್ಕೊಂಡು ಬರಲಿ, ಮೊದಲೇ 1 ವಾರದ ಮುಂಚೆನೆ ಹೋಗಿ ಒಂದ್ಸರಿ ನೋಡ್ಕೊಂಡು ಬಂದ್ರೆ ತಪ್ಪೇನಿಲ್ಲ. ಸರ್, ಒಂದು ಕರೆ ಇದೆ ನಮಗೆ. ಹಲೋ, ನಮಸ್ಕಾರ ಹೇಳ್ರಿ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಸರ್, ನಾವು ಯಾದಗಿರಿ ಡಿಸ್ಟ್ರಿಕ್ಟ್ ಶಾಪುರ ತಾಲೂಕು ಮುಡ್ಗೋಲ್ ಸ್ಕೂಲಿಂದ ಮಾತಾಡ್ತೀವಿ. ತಮ್ಮ ಹೆಸರು? ಸರ್, ಅಮೀರ್ ಅಂತ ಹೇಳಿ. ಅಮೀರ್ ಅವರು ಏನ್ ಪ್ರಶ್ನೆ ಅದ ಕೇಳ್ರಿ, ಆಯುಕ್ತರಿದ್ದಾರೆ. ಸರ್, ಇವಾಗ ಮಕ್ಕಳಿಗೆ 3 ಎಕ್ಸಾಮ್ಸ್ ಮಾಡ್ತಿದ್ರಲ್ವಾ ಸರ್, ಇವಾಗ ಅವರು ಓದಿನ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ
ಓದಿನ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಇದೆ, ಕಡಿಮೆ ಸರ್ ಆಗ್ತದಂತೀರಿ? ಹೆಂಗು ಸರ್ ಈಗ 3 ಎಕ್ಸಾಮ್ ಅದಾವಲ್ಲ ಬಿಡುವ ಅನ್ನೋ ಒಂದು ಇಂಟೆನ್ಷನ್ ಅವ್ರ ಹತ್ರ ಬರ್ಬೋದಲ್ಲ? ಹಾ, ಸೊ ನಿಮ್ ಪ್ರಶ್ನೆ ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ 3 ಎಕ್ಸಾಮ್ ಇದಾವೆಲ್ಲ ಬಿಡುವಂತ ಅವರು ಲೈಟ್ ಆಗಿ ತಗೊಳಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಏನನ್ನ ಕಡ್ಡಾಯ ಮಾಡ್ತಾ ಇದೀವಿ, ಮೊದಲನೇ ಪರೀಕ್ಷೆಗೆ ನೋಂದಣಿ ಮಾಡೋದು, ಎಕ್ಸಾಮ್ ಫೀಸ್ ಕಟ್ಟೋದು, ಮಾರ್ಕ್ಸ್ ಕಾರ್ಡ್ಗೆ ಫೀಸ್ ಕಟ್ಟೋದೆಲ್ಲ ಕಡ್ಡಾಯ. ಸೊ ಮೊದಲನೇ ಪರೀಕ್ಷೆಗೆ ನೋಂದಣಿ ಮಾಡೋದು ಅಂಡ್ ಅಟೆಂಡ್ ಮಾಡೋದು ಕಡ್ಡಾಯವಾಗಿರುತ್ತೆ. ಸೊ ಯಾವುದೇ ಮಕ್ಕಳು 3 ಸಲ ಎಕ್ಸಾಮ್ ಬರೆಯಕ್ಕೆ ಇಷ್ಟಪಡಲ್ಲ. ಒಂದೇ ಸಲ ಬರೆದು ಚೆನ್ನಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಂಡು ಆಚೆಗೆ ಬರೋಣ ಅನ್ನೋ ಉದ್ದೇಶನೇ ಇರುತ್ತೆ. ಸೊ ಬಟ್ ಈ ಹಿಂದೆ ಏನಾಗ್ತಿತ್ತು, ಒಂದು ಅವಕಾಶ ಇರ್ತಾ ಇತ್ತು, ಆ ಒಂದು ಅವಕಾಶ ಕೈ ತಪ್ಪಿದ್ರೆ ಮುಗೀತಲ್ಲ, ಅಯ್ಯೋ ಇನ್ನೇನು ಸಪ್ಲಿಮೆಂಟ್ರಿ ಎಕ್ಸಾಮ್ ಮುಂದೆ, ಅದು ಇನ್ನು 2 ತಿಂಗಳು ಬಿಟ್ಟು ಬರುತ್ತೆ, ಆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆದು ಮತ್ತೆ ನಾನು PUC ಸೇರ್ಕೊಳ್ಳೋ ಅಷ್ಟೊತ್ತಿಗೆ ಆ ಒಂದು ವಿದ್ಯಾರ್ಥಿ ಬಹಳ ಇಂಟ್ರೆಸ್ಟ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ ಮೋಸ್ಟ್ ಲೈಕ್ಲಿ. ಸೊ ಅಂಥ ಪಕ್ಷಗಳು ಮುಂಚೆ ಇರ್ತಾ ಇತ್ತು. ಸೊ ಮುಂಚೆ ಒಂದೇ ಒಂದು ಪರೀಕ್ಷೆ ಇದೆಯಲ್ಲ ಅನ್ನೋ ದಿಗ್ಲಿರ್ತಾ ಇತ್ತು, ಒಂದು ಚಿಂತೆ ಭಯ ಇರ್ತಾ ಇತ್ತು. ಬಟ್ ಈ ವರ್ಷ ಮೊದಲನೇ ಅವಕಾಶ ಇದೆ, ಎಲ್ಲರೂ ಬಹಳ ಸೀರಿಯಸ್ ಆಗಿ ಬರಿತೀವಿ. ತದನಂತರ ದುರದೃಷ್ಟವಶಾತ್ ಕಮ್ಮಿ ಮಾರ್ಕ್ಸ್ ಬಂತು, ಫೇಲ್ ಆಯ್ತು ಅನ್ನೋ ಪಕ್ಷದಲ್ಲಿ ತಕ್ಷಣನೇ ಇನ್ನೊಂದು 2ನೇ ಪರೀಕ್ಷೆ, ಅದರಲ್ಲೂ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ 3ನೇ ಪರೀಕ್ಷೆ ಬರೆಯೋ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದರಿಂದ ಒಂದು ಕಾನ್ಫಿಡೆನ್ಸ್, ಏನು ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಅಂತಾನೆ ನಮ್ಮ ಒಂದು ಎಣಿಕೆ ಇದೆ. ಮಕ್ಕಳಲ್ಲಿ ಭಯ ಅನ್ನೋದು ಕಡಿಮೆ ಆಗಿದೆ ಅಂತ ನನ್ನ ಭಾವನೆ ಇದೆ. ಬಹುಶಃ ಅಮೀರ್ ಅವರಿಗೆ ತಮ್ಮ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ ಈಗ ನೋಡ್ರಿ ಸರ್, ಈಗ ಮೊದಲ ಒಂದೇ ಪರೀಕ್ಷೆ ಇರ್ತಿತ್ತು, ವಿದ್ಯಾರ್ಥಿಗಳೆಲ್ಲ ಭಾಳಷ್ಟು ಒತ್ತಡದೊಳಗಿರ್ತಾ ಇದ್ರು, ಪಾಸ್ ಆಗಲೇಬೇಕು ಅಥವಾ ಮಾರ್ಕ್ಸ್ ಚಲೋ ತಗೊಳ್ಳೇಬೇಕು ಅನ್ನುವಂಥದ್ದು ಇರ್ತಿತ್ತು. ಅದೇ ಕೊನೆ ಅವಕಾಶ ಅನ್ನುವಂಥದ್ದು ಮಟ್ಟಿಗೆ ಕೂಡ ಎಷ್ಟೋ ವಿದ್ಯಾರ್ಥಿಗಳು ಡಿಪ್ರೆಷನ್ನಲ್ಲಿ ಸಹಿತ ಹೋಗುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ವಿ. ಆದರೆ ಈಗ ಆ ಒಂದು ವ್ಯವಸ್ಥೆಯನ್ನು ತಾವು ತಿಳಿಗೊಳಿಸಿ 3 ಪರೀಕ್ಷೆ ಮಾಡಿದ್ರಿಂದಾಗಿ ಏನಾಗಿದೆ ಅಂತಂದರೆ ಅವರಲ್ಲಿ ತಾವು ಹೇಳಿದಾಗ ಆತ್ಮವಿಶ್ವಾಸ ಹೆಚ್ಚಾಗುವಂತಹ ಸಾಧ್ಯತೆಗಳು. ಯಾಕಂತಂದರೆ ಇಲ್ಲ ಈ ಪರೀಕ್ಷೆಯಲ್ಲಿ ನನಗೆ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಪರೀಕ್ಷೆಯಲ್ಲಾದರೂ ನಾನು ಇದರೊಳಗೆ ಸುಧಾರಣೆ ಮಾಡ್ಕೊಳ್ಬೋದು ಅಂತೇಳಿ. ಸೊ ಹೆಚ್ಚಿಗೆ ನಾವು ಶ್ರಮಪಟ್ಟು ಅಲ್ಲಿ ಹೆಚ್ಚಿನ ಮಾರ್ಕ್ಸ್ ತಗೊಳ್ಳೋದಕ್ಕೆ ಅವಕಾಶಗಳು ಇಲ್ಲಿ ಅವ್ರಿಗೆ ಬಂದಿರೋದ್ರಿಂದ ಇದು ಅವ್ರ ಮೇಲೆ ಏನು ಒತ್ತಡ ಇತ್ತು ಅದು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ನಾವು ಬಹುಶಃ ನಾವೆಲ್ಲರೂ ತಿಳ್ಕೊಬೇಕು ಅಂಥೇಳಿ. ಯಾಕಂತಂದ್ರೆ ಒತ್ತಡ ಕಡಿಮೆ ಆಯಿತು ಅಂತಂದ್ರೆ ನಮ್ಮ ಒಂದು ಏನು ಪರ್ಫಾರ್ಮೆನ್ಸ್ ಏನಿದೆ ಅದು ಗ್ಯಾರಂಟಿಯಾಗಿ ಇಂಪ್ರೂವ್ ಆಗುವಂಥ ಒಂದು ಸಾಧ್ಯತೆಗಳು ಇದ್ದೇ ಇರ್ತಾವೆ. ಅದಕ್ಕೆ ಇನ್ನೊಂದು ವಿಚಾರ ಇದಕ್ಕೆ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದೇನು ನಾವು ಫಸ್ಟ್ ಟೈಮ್ ಮಾಡ್ತಿರುವಂತಹ ಒಂದು ಪ್ರಯೋಗ ಅಲ್ಲ ಇದು. ಈಗ ಆಲ್ರೆಡಿ ನಮ್ಮ CBSE ಅಂಡ್ JEE ಎಕ್ಸಾಮ್ಸ್ ಅಲ್ಲಿ 2 ಎಕ್ಸಾಮ್ಸ್ ಅವಕಾಶ ಕೊಡ್ತಾರೆ. ಅಲ್ಲಿ ಅವಕಾಶ ಕೊಡುವಂತ ಪಕ್ಷದಲ್ಲಿ ಸಕ್ಸಸ್ಫುಲ್ ಕೂಡ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸಕ್ಸಸ್ಫುಲ್ ಆಗಿದೆ ಅಂಡ್ ಅದೇ ರೀತಿಯಲ್ಲಿ ನಮ್ಮಲ್ಲಿಯೂ ಕೂಡ ಇದು ಸಕ್ಸಸ್ನ ಕಾಣುತ್ತೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅಡ್ಡಿಲ್ಲ ಸರ್, ಬಹಳ ಅಂದ್ರೆ ಸಾಕಷ್ಟು ಬದಲಾವಣೆಗಳಿಗೆ ಶಿಕ್ಷಣ ಇಲಾಖೆ ತನ್ನನ್ನು ತೆರೆದುಕೊಳ್ತಾ ಇದೆ. ಆಮೇಲೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಕೂಡ ಈ ಒಂದು ಬೆಳವಣಿಗೆಗಳು ಬಹಳ ಮುಖ್ಯವ ಅಂಥೇಳಿ ಹೇಳ್ಬೋದು ಅಂಥೇಳಿ. ಹೌದು, 100%. ಯಾಕಂದ್ರೆ ಶಿಕ್ಷಣ ಇಲಾಖೆಯ ಕೆಲಸ ಕೇವಲ SLC ಎಕ್ಸಾಮ್ ಪಾಸ್ ಮಾಡಿಸ್ಬಿಡ್ಬೇಕು ಅಷ್ಟೇ, ಮಾರ್ಕ್ಸ್ ಕಾರ್ಡ್ ಕೊಟ್ಟು ಕಳಿಸ್ಬಿಡ್ಬೇಕು ಅನ್ನೋದಷ್ಟೇ ಇರಲ್ಲ. ಹೌದು. ಶಿಕ್ಷಣ ಇಲಾಖೆಯ ಮೂಲ ಉದ್ದೇಶ ಒಳ್ಳೆ ಶಿಕ್ಷಿತರನ್ನಾಗಿ ಮಾಡಿ ಮಕ್ಕಳನ್ನ ಒಳ್ಳೆ ಸಿಟಿಸನ್ಸ್ ಆಗಿ ಆಚೆ ಕಳಿಸೋ ಒಂದು ಉದ್ದೇಶ. ಸೊ ಅದನ್ನ ನಾವು ನೆರವೇರ್ಸೋಕೆ ಏನೆಲ್ಲ ಪ್ರಯತ್ನಗಳನ್ನ ಪಡ್ಬೇಕು ಅದನ್ನ ಮಾಡ್ತಾ ಇದ್ದೀವಿ. ಸರ್, ಇಲ್ಲಿ ಒಂದು ಪ್ರಶ್ನೆಯನ್ನ ಬೀದರ್ದಿಂದ ಶಿವಾನಂದ್ ಅವರು ಕೇಳ್ತಾ ಇದ್ದಾರೆ. ಒಂದು ಮೆಸೇಜ್ ಕಳಿಸಿ ಅವರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅವ್ರ ಪ್ರಶ್ನೆ ಏನು ಅಂತಂದರೆ, ಅವರಿಗೆ ಕೇಳಿ ಬರ್ತಾ ಇರುವಂಥ ಸುದ್ದಿ ಏನಂತಂದರೆ ಈ ಸಲ ಪರೀಕ್ಷೆಗೆ ನಾವೇ ಉತ್ತರ ಪತ್ರಿಕೆ ತೆಗೆದುಕೊಂಡು ಹೋಗಬೇಕು ಅಂಥೇಳಿ. ಇದು ಸರಿನಾ ಅನ್ನುವಂಥ ಒಂದು ವಿಚಾರ ಅವರಲ್ಲಿದೆ. ಇಲ್ಲ, ಇದು ಮಾಧ್ಯಮಗಳಲ್ಲಿ ನಾವು ನೋಡಿದೀವಿ ಸರ್. ಈಗ ಶಿವಾನಂದ್ ಅವರು ಮೋಸ್ಟ್ಲಿ ಮಾಧ್ಯಮಗಳಲ್ಲಿ ಕೆಲವು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಕೂಲ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಅಂತ ಮಾಡ್ತಾರೆ. ಸ್ಕೂಲ್ ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕೆಲವು ಕಡೆ ಪ್ರಿಪರೇಟರಿ ಎಕ್ಸಾಮ್ಸ್ ಮಾಡಿದಂತಹ ಪ್ರಕರಣಗಳಲ್ಲಿ, ಪಕ್ಷಗಳಲ್ಲಿ ಕ್ವೆಶ್ಚನ್ ಪೇಪರ್ಸ್ ಪ್ರಿಂಟ್ ಮಾಡಿ ಕೊಡ್ತೀವಿ, ಆನ್ಸರ್ ಪೇಪರ್ಸ್ ನೀವು ತಂದು ಪ್ರಾಕ್ಟೀಸ್ ಎಕ್ಸಾಮ್ನ ಬರೀರಿ ಅಂತ ಹೇಳಿರೋ ಪ್ರಕರಣಗಳನ್ನ ನಾನು ನ್ಯೂಸ್ ಪೇಪರ್ನಲ್ಲಿ ಓದಿದ್ದೇನೆ. ಬಟ್ ಫೈನಲ್ ಎಕ್ಸಾಮ್ಗೆ ಈ ರೀತಿಯಾದ ಒಂದು ಪ್ರಕರಣ ಇರೋಲ್ಲ. ಫೈನಲ್ ಎಕ್ಸಾಮ್ಗೆ ಇಷ್ಟು ವರ್ಷ ಬೋರ್ಡ್ ಎಕ್ಸಾಮ್ಸ್ನಲ್ಲಿ ಫೈನಲ್ ಎಕ್ಸಾಮ್ನಲ್ಲೂ ಕೂಡ ಆನ್ಸರ್ ಶೀಟ್ಗೂ ಒಂದು ಸೀರಿಯಲ್ ನಂಬರ್ ಇರುತ್ತೆ. ನಾವು ಎಕ್ಸಾಮ್ನಲ್ಲಿ ಫಿಲ್ ಮಾಡುವಂತಹ ಅಟೆಂಡೆನ್ಸ್ ಶೀಟ್ ಏನಿರುತ್ತೆ ಅಲ್ಲಿ ನಮ್ಮ ಆನ್ಸರ್ ಬುಕ್ಲೆಟ್ದು ಸೀರಿಯಲ್ ನಂಬರ್ ಏನು, ಕ್ವೆಶ್ಚನ್ ಪೇಪರ್ ಸೀರಿಯಲ್ ನಂಬರ್ ಏನು ಎಲ್ಲವೂ ಮೆನ್ಷನ್ ಆಗುತ್ತೆ ಹಾಲ್ ಟಿಕೆಟ್ ಜೊತೆಗೆ. ಸೊ ಹಂಗಾಗಿ ಫೈನಲ್ ಎಕ್ಸಾಮ್ಗೆ ಯಾರು ಕೂಡ ಪೇಪರ್ಸ್ನ ತಗೊಂಡು ಹೋಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಹಾಲ್ ಟಿಕೆಟ್ನಲ್ಲಿನೇ ಏನೆಲ್ಲ ನೀವು ಮಾಡಬೇಕು ಅಂತ ಡೀಟೇಲ್ಡ್ ಇನ್ಸ್ಟ್ರಕ್ಷನ್ಸ್ ಹಾಲ್ ಟಿಕೆಟ್ ಹಿಂದ್ಗಡೆನೆ ಬಂದ್ಬಿಟ್ಟಿದೆ. ಅಂಡ್ ಮೀನ್ ವೈಲ್ ಇದನ್ನ ಮುಂಚೆ ಎಲ್ಲ ಕ್ವೆಶ್ಚನ್ ಪೇಪರ್ ಇರ್ತಾ ಇತ್ತು ಅಂಡ್ ಆಚೆ ತಗೊಂಡು ಹೋಗ್ಬೋದಿತ್ತು. ಇವಾಗೆಲ್ಲ ಹೆಂಗಿದೆ, ಕ್ವೆಶ್ಚನ್ ಕಮ್ ಆನ್ಸರ್ ಪೇಪರ್ ಬುಕ್ಲೆಟ್ ಇರುತ್ತೆ. ಇವಾಗೆಲ್ಲ ಯಾರು ಕ್ವೆಶ್ಚನ್ ಪೇಪರ್ನ ಆಚೆ
ತಗೊಂಡೇ ಹೋಗಲ್ಲ. ಅಂದ್ರೆ ಕ್ವಶನ್ಗಳ ಸಹಿತ ಉತ್ತರ ಪತ್ರಿಕೆಯನ್ನು ಕೊಡಬೇಕು. ಹೌದು. ಅಂಡ್ ಪ್ರತಿ ಪ್ರಶ್ನೆ ಕೆಳಗಡೆ ಇಷ್ಟು ಜಾಗ, ಇಷ್ಟು ಸ್ಪೇಸ್ ಅಂತ ಕೊಟ್ಬಿಟ್ಟಿರ್ತಾರೆ. ಆ ಸ್ಪೇಸ್ನಲ್ಲೇ ಫಿಲ್ ಮಾಡ್ತಾರೆ. ಅಡ್ಡಿಲ್ಲ ಸರ್. ಈಗ ಏನು ಪರೀಕ್ಷೆ ಆದ ನಂತರ ಕೆಲವೊಬ್ಬರಿಗೆ ಬೇಗನೆ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ. ಅಂಥ ಒಂದು ಸಂದರ್ಭದೊಳಗೆ ಈ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಆಗ್ತದ ಹೇಗಂತ? ಪರೀಕ್ಷೆ ಆದ ನಂತರ ರಿಸಲ್ಟ್ ಬರುತ್ತೆ. ಸೊ ರಿಸಲ್ಟ್ ಬಂದ 1 ತಿಂಗಳ ನಂತರ ಫಿಸಿಕಲ್ ಮಾರ್ಕ್ಸ್ ಕಾರ್ಡ್ ಆಯಾ ಸ್ಕೂಲ್ಗಳ ಮುಖಾಂತರ ಮಕ್ಕಳನ್ನ ತಲುಪುತ್ತೆ. ಅದರ್ವೈಸ್ ಅವರಿಗೆ ಅದಕ್ಕಿಂತ ಮುಂಚೆನೇ ಮಾರ್ಕ್ಸ್ ಕಾರ್ಡ್ಗಳ ಒಂದು ಅವಶ್ಯಕತೆ ಬರುತ್ತೆ, ಎಲ್ಲಾದರೂ ಅಪ್ಲೈ ಮಾಡಬೇಕು ಅನ್ನೋ ಇದರಲ್ಲಿ ಸರ್ಕಮ್ಸ್ಟಾನ್ಸ್ಗಳಲ್ಲಿ. ಆನ್ಲೈನಲ್ಲಿನೂ ಕೂಡ ಡಿಜಿಲಾಕರ್ ವ್ಯವಸ್ಥೆ ಇದೆ, ಅಲ್ಲಿ ತಮ್ಮ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ. ಆ್ಯಂಡ್ ಅವರ ಹಾಲ್ ಟಿಕೆಟ್, SATS ನಂಬರ್, ಆಧಾರ್ ನಂಬರ್ ಇದರ ಮುಖಾಂತರ ಅವರವರ ಮಾರ್ಕ್ಸ್ ಕಾರ್ಡನ್ನು ಆನ್ಲೈನಲ್ಲೇ ಎನಿ ಟೈಮ್ ಪ್ರಿಂಟ್ ಹಾಕ್ಕೊಳ್ಬೋದಾಗಿದೆ ರಿಸಲ್ಟ್ಸ್ ಆದ ನಂತರ. ಸರ್, ಮಾರ್ಚ್ 25ಕ್ಕೆ SSLC ಪರೀಕ್ಷೆ ಶುರುವಾಗ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಕೇಂದ್ರದಲ್ಲಿ ಬರೆಯುವಂಥ ಸಂದರ್ಭದೊಳಗೆ ಏನೇನು ಸೂಚನೆಗಳನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಗೈಡ್ಲೈನ್ಸ್ ಕೊಡ್ತೀರಾ ಸರ್? ಈಗ ಸೋಮವಾರ ಅಂದರೆ 25th ಮಾರ್ಚ್ ನಮ್ಮ ಪರೀಕ್ಷೆ ಶುರು ಆಗ್ತದೆ. ಪರೀಕ್ಷೆ ಸಮಯ ಬೆಳಗ್ಗೆ 10:15 ಹಿಡಿದು ಮಧ್ಯಾಹ್ನ 1:15 ಇರುತ್ತೆ. ಒಟ್ಟು 3 ಗಂಟೆ 15 ನಿಮಿಷದ ಅವಧಿಯಲ್ಲಿ ಈ ಒಂದು ಪರೀಕ್ಷೆ ನಡೀತಿದೆ. ಆ್ಯಂಡ್ ಈಗ ಆಲ್ರೆಡಿ ನಾನು ಹೇಳಿದ ಹಾಗೆ ಹಾಲ್ ಟಿಕೆಟ್ನಲ್ಲಿ ಇನ್ಸ್ಟ್ರಕ್ಷನ್ಸ್ನಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದೀವಿ. ಎಕ್ಸಾಮ್ ಸೆಂಟರ್ಗೆ ಕನಿಷ್ಠ ಅರ್ಧ ಗಂಟೆ ಮುಂಚೆ ಎಕ್ಸಾಮ್ ಸೆಂಟರ್ನ ತಲುಪೋದು. ಆ್ಯಂಡ್ ಎಕ್ಸಾಮ್ ಶುರುವಾಗ್ಲಿಕ್ಕೆ ಇನ್ನೂ ಅರ್ಧ ಗಂಟೆ ಇದೆ ಅನ್ನುವಾಗ ನಮ್ಮ ಮುಖ್ಯ ಮೇನ್ ಗೇಟ್ನ ನಾವು ಕ್ಲೋಸ್ ಆಗುತ್ತೆ ಎಲ್ಲ ಸೆಂಟರ್ಸ್ನಲ್ಲೂ. ಸೊ ಆದಷ್ಟು ಮುಂಚೆನೇ ತಲುಪೋದು ಒಳ್ಳೆಯದು. ಆ್ಯಂಡ್ ತಮ್ಮ ರೂಮ್ಸ್ ಯಾವ್ದು ಅಲಾಟ್ ಆಗಿದೆ ಅಂತ ಹೊರಗಡೆ ನೋಟಿಸ್ ಬೋರ್ಡ್ನಲ್ಲಿ ಹಾಕಲಾಗಿರುತ್ತೆ. ಅದನ್ನು ಗಮನಿಸ್ಕೊಂಡು ತಮ್ಮ ರೂಮ್ಸ್ಗೆ ಹೋಗಿ ತಮ್ಮ ಅಸೈನ್ ಆಗಿರುವಂತಹ ಟೇಬಲ್ ಮೇಲೆ ರಿಜಿಸ್ಟರ್ ನಂಬರ್ನ ನೋಡಿ ಕೂತ್ಕೊಳ್ಳೋದು. ಮುಂಚೆನೇ ಕುಂತ್ಕೊಂಡು ಅವ್ರಿಗೆ ಬುಕ್ಲೆಟ್ ಕೂಡ ಕೊಡಲಾಗುತ್ತೆ, ಅದನ್ನು ಓಪನ್ ಮಾಡಲ್ಲ ಅವರು. ಆಫ್ಕೋರ್ಸ್ 10:15 ಸರಿಯಾಗಿ ಸಮಯಕ್ಕೆ ಬೆಲ್ ಆದ ನಂತರ ಎಕ್ಸಾಮ್ ಶುರು ಆಗುತ್ತೆ. ಆ್ಯಂಡ್ ಎಕ್ಸಾಮ್ ಕಂಪ್ಲೀಟ್ ಆದ ನಂತರವೇ ಒಂದು ವಿದ್ಯಾರ್ಥಿ ಎಕ್ಸಾಮ್ ಸೆಂಟರಿಂದ ಆಚೆಗೆ ಬರೋಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಮಧ್ಯದಲ್ಲಿ ಯಾರಾದರೂ ನೀರು ಕುಡಿಬೇಕು ಅಥವಾ ಟಾಯ್ಲೆಟ್ನ ಬಳಸಬೇಕು ಅನ್ನೋ ಪಕ್ಷದಲ್ಲಿ ಅದಕ್ಕೆ ಅವಕಾಶ ಇದೆ, ಅದಕ್ಕೇನು ತೊಂದರೆ ಇಲ್ಲ. ಆ್ಯಂಡ್ ಡಿಜಿಟಲ್ ಸ್ಮಾರ್ಟ್ ವಾಚಸ್ನೆಲ್ಲ ತೊಗೊಂಡು ಹೋಗುವಂತಿಲ್ಲ. ಶಾಲೆಯಲ್ಲೇ ಪ್ರತಿ ಒಂದು ಎಕ್ಸಾಮ್ ಕೊಠಡಿನಲ್ಲಿ ನಾವು ಅನಲಾಗ್ ಕ್ಲಾಕ್ಸನ್ನು ಇಟ್ಟಿದ್ದೇವೆ. ಅಲ್ಲಿರುವಂತಹ ಎಕ್ಸಾಮಿನೇಷನ್ ಸ್ಟಾಫ್ಗಳು ಅವ್ರಗಳ ಹತ್ರ, ಪ್ರತಿ ಕ್ಲಾಸ್ನಲ್ಲಿ ಇರುವಂತಹ ಟೀಚರ್ಸ್ಗಳ ಹತ್ರ ಗಡಿಯಾರ ಇರುತ್ತೆ, ವಾಚ್ ಇರುತ್ತೆ. ಸೊ ಅವ್ರ ಟೈಮ್ನ ಕೇಳ್ಕೊಳ್ಬೋದಿರುತ್ತೆ. ಬಟ್ ಡಿಜಿಟಲ್ ವಾಚಸ್ಗಂತೂ ಅವಕಾಶ ಇಲ್ಲ ಎಕ್ಸಾಮ್ ಹಾಲ್ ಒಳಗೆ. ಸೊ ಇದನ್ನು ಹೊರತುಪಡಿಸಿ ಇನ್ನಿತರೆ ID ಕಾರ್ಡ್ನ ತೊಗೊಂಡು ಹೋಗ್ಬೇಕು. ಸೊ ಈ ರೀತಿ ಇನ್ಸ್ಟ್ರಕ್ಷನ್ಸನ್ನು ಹಾಲ್ ಟಿಕೆಟ್ ಹಿಂದೆನೇ ಪ್ರಿಂಟ್ ಆಗಿರುತ್ತೆ, ಅದರಂತೆ ಪಾಲನೆ ಮಾಡಿಕೊಂಡು ಎಕ್ಸಾಮ್ ಅಟೆಂಡ್ ಮಾಡೋದು ಸೂಕ್ತ. ಕೆಲವೊಂದು ಸಂದರ್ಭದೊಳಗೆ ಏನಾಗ್ತದೆ ಸರ್, ಈಗ ಪರೀಕ್ಷೆ ಬರೆಯುವಂಥ ಸಂದರ್ಭದೊಳಗೆ ರಿಜಿಸ್ಟರ್ ನಂಬರ್, ಅವ್ರದ್ದು ನೋಂದಣಿ ಸಂಖ್ಯೆ ಏನದ ಅದನ್ನು ಕೆಲವೊಮ್ಮೆ ಉತ್ತರ ಪತ್ರಿಕೆಗಳ ಮೇಲೆ ಬರೆದಿರೋದಿಲ್ಲ. ಆಮೇಲೆ ಕೆಲವೊಮ್ಮೆ ID ಕಾರ್ಡ್ ಮರೆತು ಹೋಗುವಂಥದ್ದು, ಆಮೇಲೆ ಹಾಲ್ ಟಿಕೆಟ್ ಮರೆತು ಹೋಗುವಂಥದ್ದು. ಇಂತಹ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನೊಳಗೆ ವಿದ್ಯಾರ್ಥಿಗಳಿಗೆ ಯಾವುದೇ ಸ್ಟ್ರೆಸ್ ಆಗಲಾರ್ದಂಗೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತಂತೀರಿ ಸರ್? ಈಗ ಎಕ್ಸಾಮ್ಸ್ ಶುರು ಆಗೋದು 25th ಅಂತ ಹೇಳಿದೆ. 23 ಅಂದರೆ ಶನಿವಾರದವರೆಗೆ ತರಗತಿಗಳು ಚಾಲು ಇರ್ತವೆ. ಸೊ 23ವರೆಗೆ ಎಲ್ಲ ಮಕ್ಕಳು ಕೂಡ ಶಾಲೆ ಅಟೆಂಡ್ ಮಾಡ್ತಿರ್ತಾರೆ. ಪ್ರಿಪರೇಟರಿ ಹಾಗೂ ಫೈನಲ್ ಎಕ್ಸಾಮ್ ನಡುವೆ ಇರುವಂತಹ ಅವಧಿಯಲ್ಲಿ ಎಲ್ಲ ಟೀಚರ್ಸು ತಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸೂಕ್ತ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ. ಸರ್, ಈಗ ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ಸುಧೀರ್ ಕಲಬುರಗಿಯಿಂದ ಬರೀತಾ ಇದ್ದಾರೆ. ಮೊದಲೇ ಎಕ್ಸಾಮು ಏಪ್ರಿಲ್ 6ಕ್ಕೆ ಮುಗೀತದೆ ಮತ್ತು ಅದರ ನಂತರ ರಿಸಲ್ಟ್ ಯಾವಾಗ ಬರ್ತದೆ ಅಂಥೇಳಿ ಅವ್ರು ಕೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮುಂದಿನ 2ನೇ ಪರೀಕ್ಷೆಗೆ ಯಾವಾಗ ಕಟ್ಟಬೇಕು ಅನ್ನುವಂಥ ವಿಚಾರ, ಆಮೇಲೆ ಎಲ್ಲ ಸಬ್ಜೆಕ್ಟ್ ಕಟ್ಟಬೇಕಾ ಅಥವಾ ಕೆಲವೇ ಸಬ್ಜೆಕ್ಟ್ಗಳನ್ನು ಕಟ್ಟಬಹುದೇ ಅನ್ನುವಂಥದ್ದು. PUC ಕಾಲೇಜುಗಳು ಜೂನ್ನಿಂದ ಶುರು ಆಗ್ತವೆ, ಈ 3 ಪರೀಕ್ಷೆಗಳು ಎಲ್ಲಿ ತನಕ ಮುಗೀತವೆ ಅನ್ನುವಂಥ ಒಂದು ವಿಚಾರ ಕೇಳ್ತಾ ಇದ್ದಾರೆ. ಓಕೆ, ಸೊ PUC ತರಗತಿಗಳು August 1 ಶುರು ಆಗ್ತದೆ ಈ ಬಾರಿ. ಈ ಸಲ August 1 ಶುರು ಆಗ್ತಿದೆ. ಅಂಡ್ 2ನೇ ವಿಚಾರ ಏನಂತ ಹೇಳಿದ್ರೆ, ಇವ್ರೇನ್ ಕೇಳ್ತಿದ್ದಾರೆ, ಈಗ ಮೊದಲನೇ ಎಕ್ಸಾಮ್ ಆದ ನಂತರ 2ನೇ ಎಕ್ಸಾಮ್ ಯಾವ ಅವಧಿಯಲ್ಲಿ ನಡೆಯುತ್ತೆ, ಯಾವಾಗ ಶುರು ಆಗ್ತದೆ 2ನೇ ಎಕ್ಸಾಮ್ ಯಾವಾಗ, ಅಂಡ್ 2ನೇ ಎಕ್ಸಾಮ್ಗೆ ಯಾವಾಗ ನಾವು ಪರೀಕ್ಷೆಗೆ ಕಟ್ಟಬೇಕಾಗುತ್ತೆ, ಪ್ಲಸ್ ರಿಸಲ್ಟ್ಸ್ ಯಾವಾಗ ಅನೌನ್ಸ್ ಆಗುತ್ತೆ. ಈ ಹಿಂದಿನ ಪ್ರಾಕ್ಟೀಸ್ ಏನಿತ್ತು, ನಮ್ಮ ಒಟ್ಟಾರೆ ರಾಜ್ಯದಲ್ಲಿರುವಂತಹ ಲಕ್ಷಾಂತರ ಮಕ್ಕಳು SSLC ಎಕ್ಸಾಮ್ ಬರೆದಿರ್ತಾರೆ.
ಮೌಲ್ಯಮಾಪನಕ್ಕೆ ಇಂತಿಷ್ಟು ನಿರ್ದಿಷ್ಟ ಕನಿಷ್ಠ ಒಂದು ಸಮಯಾವಕಾಶ ಬೇಕಾಗುತ್ತೆ. ಅದರಂತೆ ಮೌಲ್ಯಮಾಪನ ಮುಗಿದ ನಂತರ ಆದಷ್ಟು ಬೇಗನೆ ನಾವು ರಿಸಲ್ಟ್ಸ್ ಅನ್ನ ಕೊಡ್ತೀವಿ. ಇಟ್ ಟೇಕ್ಸ್ 1 month's ಟೈಮ್, ಅಂದಾಜು 1 month's ಟೈಮ್ ರಿಸಲ್ಟ್ ಬಂದ ನಂತರ ರಿಸಲ್ಟ್ ಅನ್ನ ನೋಡ್ಕೊಂಡು 2ನೇ ಎಕ್ಸಾಮ್ ಬರಿಬೋದಾ ಇಲ್ವಾ ಅಂತ ಮಕ್ಕಳು ಡಿಸೈಡ್ ಮಾಡ್ತಾರೆ. ಸೊ ಅಷ್ಟರ ಒಳಗಾಗಿ ಫಸ್ಟ್ ಎಕ್ಸಾಮ್ಸ್ ಆದ್ಮೇಲೆ ಸೆಕೆಂಡ್ ಎಕ್ಸಾಮಿನ ಡೀಟೇಲ್ಸ್ ನಾವು ಹಂತ ಹಂತವಾಗಿ ಸ್ಲೋ ಆಗಿ ಮಕ್ಕಳಿಗೆ ತಿಳಿಸ್ತಾ ಹೋಗ್ತೀವಿ. ಇವಾಗಲೇ ಒಟ್ಟಿಗೆ ಎಲ್ಲ ಟೈಮ್ ಟೇಬಲ್ಸ್ ಎಲ್ಲವನ್ನು ಬಿಟ್ರೆ ಕನ್ಫ್ಯೂಷನ್ಸ್ ಆಗುತ್ತೆ ಅನ್ನೋ ಒಂದು ಸಾಧ್ಯತೆಗಳಿದಾವೆ. ಅದಕ್ಕಾಗಿ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ರು ಸಹ ಫಸ್ಟ್ ಎಕ್ಸಾಮ್ ಸಂಪೂರ್ಣವಾಗಿ ಮುಗಿದ ನಂತರ ಹಂತ ಹಂತವಾಗಿ ನೆಕ್ಸ್ಟ್ ಸ್ಟೇಜ್ ಬಗ್ಗೆ ನಾವು ತಿಳಿಸ್ತಾ ಹೋಗ್ತೀವಿ. ಅಂಡ್ PUC ಸೇರ್ಕೊಳ್ಳೋದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಲ್ 3 ಎಕ್ಸಾಮ್ಸ್ ಬರೆದ ನಂತರವೇ PUC ತರಗತಿಗಳು ಶುರು ಆಗುತ್ತೆ. ಅಂಡ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ PUCಗೆ ಜಾಯ್ನ್ ಆಗಕ್ಕೆ ಈ ಹಿಂದೆ ಸಪ್ಲಿಮೆಂಟರಿ ಎಕ್ಸಾಮ್ ಪಾಸ್ ಆದವರು ಕೂಡ PUC ಜಾಯ್ನ್ ಆಗ್ತಾ ಇದ್ರು. ಅವ್ರಿಗೆ ಒಂದು ಎಕ್ಸ್ಟ್ರಾ ಟೈಮ್ ಪೀರಿಯಡ್ ನಾವು PUCಗೆ ರಿಜಿಸ್ಟರ್ ಮಾಡಕ್ಕೆ ಕೊಡ್ತಾ ಇದ್ವಿ ಇಷ್ಟು ವರ್ಷನೂ. ಈ ವರ್ಷದಿಂದನೂ ಸೇಮ್ ಮುಂದುವರಿಯುತ್ತೆ. ಸುಧೀರ್ ಅವರೇ, ತಾವು ಏನು ಆಯುಕ್ತರು ಹೇಳಿದ್ರಲ್ಲ ಅದನ್ನ ಕೇಳಿದ್ರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ತಮಗೆ ಸಮಾಧಾನ ಸಿಕ್ಕಿರ್ಬೋದು ಅಂತ ಹೇಳಿ ಅನ್ಕೋತೀವಿ. ಸರ್, ಈಗ ಎಕ್ಸಾಮ್ ಬರೆಯುವಂತಹ ಒಂದು ಸಮಯದೊಳಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಳ್ಳೆ ಉತ್ತರಗಳನ್ನು ಬರೀಬೇಕು, ಯಾವ ರೀತಿ ನಾವು ಏನು ಓದ್ಕೊಂಡಿರ್ತೀವಿ ಒಂದು ಪ್ರಶ್ನೆಗೆ ಕ್ಲುಪ್ತವಾದಂತಹ ಒಂದು ಉತ್ತರ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದಂತಹ ಒಂದು ಟಿಪ್ಸ್ ಕೊಡ್ತೀರಿ ಸರ್? ಅಂದ್ರೆ ಈಗ ನಾವು ಮಕ್ಕಳು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸ್ಕೂಲ್ಸ್ ನಲ್ಲಿ. ಜನವರಿ ಅಷ್ಟೊತ್ತಿಗೆ ನಾವು ಸಿಲೆಬಸ್ ಮುಗಿಸ್ಬಿಟ್ವಿ. ಸೊ ಜನವರಿಯಿಂದ ಕಂಟಿನ್ಯೂಸ್ ಆಗಿ ಪ್ರತಿದಿನ ಈ ಎಕ್ಸಾಮ್ಗೆ ಅಂತಾನೆ ತಯಾರಿ ಮಾಡ್ತಿದ್ದಾರೆ. ಹೌದು, ರಿವಿಷನ್ ಇರ್ಬೋದು, ಸಣ್ಣ ಯೂನಿಟ್ ಟೆಸ್ಟ್ ಇರ್ಬೋದು, ಅಂಡ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಇರ್ಬೋದು, ಇಂಥದನ್ನ ಬರಿತಾ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇದನ್ನೆಲ್ಲ ನಾನು ಕ್ರಿಕೆಟಿಂಗ್ ಟರ್ಮ್ಸ್ ಅಲ್ಲಿ ಹೇಳಕ್ ಹೋದ್ರೆ ಪ್ರತಿದಿನ ನೆಟ್ ಪ್ರಾಕ್ಟೀಸ್ ಮಾಡ್ದಂಗೆ ಇವೆಲ್ಲ. ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ಬೋರ್ಡ್ ಎಕ್ಸಾಮ್ಸ್ ಏನ್ ಬರುತ್ತೆ ಇದು ಪ್ರಾಕ್ಟೀಸ್ ಮ್ಯಾಚಸ್ ಇದ್ದಂಗೆ. ಸೊ ಈಗ ಆಲ್ರೆಡಿ 2-3 ಪ್ರಾಕ್ಟೀಸ್ ಮ್ಯಾಚಸ್ ಆಡಿದ್ದಾರೆ, ಪ್ರತಿದಿನ ನೆಟ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದವರು ಎಕ್ಸಾಮ್ ದಿನ ಪರ್ಫಾರ್ಮ್ ಮಾಡಕ್ಕೆ, ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಅಂದ್ರೆ ಒಂದೇ ವಿಚಾರನ ಹೇಳಕ್ ಇಷ್ಟಪಡ್ತೀನಿ. ಅವತ್ತಿನ ದಿನ ಅವರು ಸ್ಟ್ರೆಸ್ ಅನ್ನ ತಗೊಳ್ಬಾರ್ದು. ಯಾಕೆ ಸ್ಟ್ರೆಸ್ ನ ತಗೊಳ್ಬಾರ್ದು? 10ನೇ ಕ್ಲಾಸ್ ಪರೀಕ್ಷೆ ಅನ್ನೋದು ಕೇವಲ ಆ ಒಂದು ಎಕ್ಸಾಮ್ ಹಿಂದಿನ ದಿನ ಏನು ಓದ್ತೀವಿ, ರಿವೈಸ್ ಮಾಡ್ತೀವಿ, ಅದರಿಂದ ಪಾಸ್ ಆಗುವಂಥದ್ದಲ್ಲ. ಕಳೆದ 1 ವರ್ಷದಿಂದ ಏನು ಓದ್ಕೊಂಡು ಬಂದಿದ್ದೀವಿ, ಕಳೆದ 1 ವರ್ಷದಿಂದ ಎಷ್ಟು ಟೆಸ್ಟ್ಗಳು ಬರ್ದಿದ್ದೀನಿ, ಎಷ್ಟು ಪಾಠಗಳನ್ನ, ತರಗತಿಗಳನ್ನ ಅಟೆಂಡ್ ಮಾಡಿದ್ದೀನಿ, ಎಷ್ಟು ರಿವಿಷನ್ಸ್ ಮಾಡಿದ್ದೀನಿ, ಇದನ್ನೆಲ್ಲ ಪ್ರತಿ ಸ್ಟೂಡೆಂಟ್ ತಲೆಯಲ್ಲಿ ಇಟ್ಕೊಳ್ಬೇಕು. ಅಂಡ್ ಭಯ ಪಡಬಾರ್ದು. ಎಕ್ಸಾಮ್ನಲ್ಲಿ ಡೆಫಿನೆಟ್ಲಿ ಏನೋ ಕ್ವೆಶನ್ ಪೇಪರ್ ನಾವು ನೋಡಿದಾಗ ಡೆಫಿನೆಟ್ಲಿ ಆನ್ಸರ್ಸ್ ತಲೆಗೆ ಬಂದೇ ಬರುತ್ತೆ. ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ ನಂತರ ಧೈರ್ಯವಾಗಿ ಬರಿಬೇಕು. ಒಂದೇ ಅಡಿಷನಲ್ ನನ್ನ ಕಡೆಯಿಂದ ಒಂದು ಸಣ್ಣ ಎಲ್ರಿಗೂ ಟಿಪ್ ಅಂತ ಹೇಳಿದ್ರೆ, ಟೈಮ್ ಮ್ಯಾನೇಜ್ಮೆಂಟ್ ಮುಖ್ಯ. ಸೊ 3 hours ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೊ ಪ್ರತಿ ಸೆಕ್ಷನ್ ಅನ್ನು ನಾನು ಎಷ್ಟು ಅವಧಿಯಲ್ಲಿ ಮುಗಿಸ್ಬೇಕು ಅಂತ ಪ್ರಿಪರೇಟರಿ ಎಕ್ಸಾಮ್ಸ್ ಟೈಮ್ನಲ್ಲೇ ಪ್ಲಾನ್ ಮಾಡಬೇಕು. ಇವಾಗಲೇ ಸರಿಯಾದ ಅವಕಾಶ. ಅಂಡ್ ದೆನ್ ಕೆಲವು ಕಷ್ಟದ ಪ್ರಶ್ನೆಗಳು ಸಿಕ್ಬೋದು. ಅಯ್ಯೋ, ಕಷ್ಟದ ಪ್ರಶ್ನೆ ಬಂದ್ಬಿಡ್ತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಬಿಡೋದು, ಟೆನ್ಷನ್ ಆಗ್ಬಿಡೋದು. ಸೊ ಇದಕ್ಕೆ ಈ ರೀತಿ ಮಾಡೋದು ಅನ್ನೆಸೆಸರಿ, ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಯಾರಾದ್ರೂ ಕ್ರಿಕೆಟ್ನಲ್ಲಿ ಸೆಂಚುರಿ ಹೊಡಿತಾರೆ ಅಂದ್ರೆ ಅವ್ರು ಆಡೋ ಪ್ರತಿ ಬಾಲ್ಗೂ 6 ಹೊಡೆದಿರಲ್ಲ. ಸೆಂಚುರಿನ 90 ಬಾಲ್ಸ್ ಆಡಿರ್ತಾರೆ. ಆ 90 ಬಾಲ್ಸ್ ಅಲ್ಲಿ ಒಂದು 20 ಬಾಲ್ನ ಬಿಟ್ಟಿರ್ತಾರೆ. ಅಂದ್ರೆ ಅದು ಕಷ್ಟದ ಬಾಲ್ ಅಂತ. ಕಷ್ಟದ ಬಾಲ್ ಬಂತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಡಲ್ಲ. ಸೊ ಅದೇ ರೀತಿಯಲ್ಲಿ ಎಕ್ಸಾಮ್ ನಲ್ಲಿನೂ ಕೂಡ ಕಷ್ಟದ ಕ್ವೆಶನ್ಸ್ ಬಂದ್ರೆ ತಲೆ ಕೆಡಿಸ್ಕೊಳ್ಬಾರ್ದು. ಸುಲಭದ ಕ್ವೆಶನ್ಸ್ ಇದ್ದೇ ಇರುತ್ತೆ, ಅದು ತುಂಬಾ ಚೆನ್ನಾಗಿ ಆನ್ಸರ್ಸ್ ಬರಿಬೇಕು. ಅದಕ್ಕೆ ಮೊದಲು ಸುಲಭದ ಕ್ವೆಶನ್ ಬರ್ಕೊಂಡ್ರೆ ಒಂದ್ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗ್ತೀವಿ. ಹೋಗ್ತಾ ಆನ್ಸರ್ ಪೇಪರ್ ತಗೊಂಡು ಆನ್ಸರ್ ಮಾಡ್ತಾ ಸುಲಭದ ಪ್ರಶ್ನೆ ಇದ್ರೆ ಚೆನ್ನಾಗಿ ಆನ್ಸರ್ ಮಾಡ್ತಾ, ಕಷ್ಟದ ಪ್ರಶ್ನೆ ಇದ್ರೆ ಎದೆಗುಂದದೆ ಏನ್ ಗೊತ್ತಿದೆ ಅದನ್ನ ಬರ್ದ್ಬಿಟ್ಟು ಮುಂದೆ ಹೋಗ್ತಾ ಇರೋದು ಒಳ್ಳೇದು. ಸರ್, ತಾವು ಕ್ರಿಕೆಟ್ದು ಬಹಳಷ್ಟು ಉದಾಹರಣೆಗಳನ್ನು ಕೊಟ್ರಿ. ತಾವು ಕೂಡ ಕ್ರಿಕೆಟ್ ಆಡ್ತೀರಿ ಸರ್? ನಾನು ಕ್ರಿಕೆಟ್ ಆಡ್ತೀನಿ. ಎಲ್ಲೆಲ್ಲಿ ಆಡಿದ್ರಿ ಸರ್? ಯಾವ ಲೆವೆಲ್ನಲ್ಲಿ ಆಡಿದ್ರಿ ಸರ್? ಕಾಲೇಜ್ ಡೇಸ್ ನಲ್ಲಿ ಯೂನಿವರ್ಸಿಟಿ ಲೆವೆಲ್ವರೆಗೂ ಆಡಿದ್ದೀನಿ. ಸೊ ಅದರ್ವೈಸ್ ಆಲ್ಸೋ ಕ್ರಿಕೆಟ್ ಅಂದ್ರೆ ಸ್ವಲ್ಪ ಹೆಚ್ಚು ಪ್ರೀತಿ ಇದೆ ಮುಂಚೆ. ಸಂತೋಷ. ಬಹಳಷ್ಟು ಜೀವನದ ಪಾಠಗಳನ್ನು ಕಲ್ಸ್ಕೊಟ್ಟಿದೆ. ಆಸ್ ಪಾರ್ಟ್ ಆಫ್ ಅ ಟೀಮ್ ಆಡಿದಾಗ ಬಹಳಷ್ಟು ವಿಚಾರಗಳನ್ನ, ಎನಿ ಸ್ಪೋರ್ಟ್ ಫಾರ್ ದಟ್ ಮ್ಯಾಟರ್, ಕ್ರಿಕೆಟ್ ಅಷ್ಟೇ ಅಂತಲ್ಲ, ಎನಿ ಸ್ಪೋರ್ಟ್ ತುಂಬಾ ಲೈಫ್ ಲೆಸನ್ಸ್ ನ ಕಳಿಸುತ್ತೆ, ಸ್ಪೋರ್ಟಿವ್ನೆಸ್ ನ ಕೊಡುತ್ತೆ. ಅದಕ್ಕಾಗಿ ನಾನು ಎನ್ಕರೇಜ್ ಮಾಡ್ತೀನಿ ಜಾಸ್ತಿ ಸ್ಪೋರ್ಟ್ಸ್ ನ ಎಲ್ಲರೂ ಕೈಗೆತ್ಕೊಳ್ಳೋಕೆ. ಈಗ ವಿದ್ಯಾರ್ಥಿಗಳು ಸಹಿತ ಈಗೇನು ಓದು 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 ಅಂತಂತಿರ್ತಾರೆ, ಅವರ ಪಾಲಕರು ಕೂಡ ಅದನ್ನೇ ಹೇಳ್ತಾ ಇರ್ತಾರೆ, ನೀವು ಓದಬೇಕು ಅಂತೇಳಿ. ಆಟದ ಕಡೆ ಯಾರು ಬಹಳಷ್ಟು ಲಕ್ಷ್ಯ ಕೊಡಂಗಿಲ್ಲ, ಅಂಥವ್ರಿಗೆ ತಾವೇನು ಹೇಳ್ತೀರಿ ಸರ್? ಇವಾಗ ಎಕ್ಸಾಮ್ ಇದೆ, ಈ ತಿಂಗಳು ಲಕ್ಷ್ಯ ಕೊಡಬೇಡಿ ಅಂತಾನೆ ನಾನು ಹೇಳ್ತೀನಿ. ಈ ಸಲ ಆಯ್ತು, ಈಗ ಆಯ್ತು.
ಎಕ್ಸಾಮ್ ಆದಮೇಲೆ ಲಕ್ಷ್ಯ ಕೊಡ್ಲಿ, ಆಟ ಆಡಲಿ, ತೊಂದರೆ ಇಲ್ಲ. ಸಮ್ಮರ್ ಹಾಲಿಡೇಸ್ ಇದೆ, ಸೊ ಆಟ ಆಡ್ಬೋದು. ಬಟ್ ಇಲ್ಲಿ ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಮ್ಮರ್ಸಲ್ಲಿ ಬಹಳಷ್ಟು ಧಗೆ ಇರುತ್ತೆ, ತುಂಬ ಬಿಸಿಲಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನು ಕುಡಿತಾ ಸ್ವಲ್ಪ ಹೈಡ್ರೇಟೆಡ್ ಆಗಿರೋದು ಒಳ್ಳೇದು. ಆ್ಯಂಡ್ ಕೆಲವು ಇಂಡೋರ್ ಗೇಮ್ಸ್ ಕೂಡ ಇದ್ದಾವೆ, ನೆರಳಲ್ಲಿ ಇದ್ದು ಆಡುವಂಥದ್ದು. ಅದನ್ನು ಕೂಡ ಆಡಿದ್ರೆ ಬೋತ್ ಮೈಂಡ್ ಆಸ್ ವೆಲ್ ಆಸ್ ಬಾಡಿ ಎರಡೂ ಚುರುಕಾಗುತ್ತೆ ಅಂತ ಹೇಳ್ತೀನಿ. ಸ್ಪೋರ್ಟ್ಸ್ ಡೆಫಿನೆಟ್ಲಿ ಆದಷ್ಟು ಸ್ಪೋರ್ಟ್ ಆಕ್ಟಿವಿಟೀಸ್ನ ನಮ್ಮ ಎಲ್ಲ ಸ್ಕೂಲ್ಸ್ನಲ್ಲೂ ನಡೆಸೋದಕ್ಕೆ ಕೂಡ ಎನ್ಕರೇಜ್ ಮಾಡ್ತೀವಿ. ಮಕ್ಕಳು ಕೂಡ ಕೈಗೆತ್ಕೊಳ್ಳೋಕೆ ಎನ್ಕರೇಜ್ ನಾನು ಕೂಡ ಪರ್ಸನಲಿ ಮಾಡ್ತೀನಿ. NCC, NSS, ಸ್ಕೌಟ್ಸ್ ಅಂಡ್ ಗೈಡ್ಸ್, ಎನಿ ಸಚ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಡೆಫಿನೆಟ್ಲಿ ಒಂದು ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳ್ತಾರಲ್ಲ, ಅದನ್ನ ಡೆಫಿನೆಟ್ಲಿ ತರುತ್ತೆ ಎಲ್ಲ ಮಕ್ಕಳದ್ದು. ಬಹಳ ಒಳ್ಳೆಯ ವಿಚಾರ ಹೇಳಿದ್ರಿ ಸರ್. ಈಗ ತಮ್ಮದು ಒಂದು ಅನುಭವ ಕೇಳಬೇಕು ಅಂತ ನಮಗೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ತಾವು KS ಪರೀಕ್ಷೆ ಪಾಸ್ ಮಾಡಿದ್ರಿ, IAS ಪರೀಕ್ಷೆ ಪಾಸ್ ಮಾಡಿದ್ರಿ, ಅದ್ರ ಜೊತೆಗೆ ಅಕಾಡೆಮಿಕ್ಸ್ನಲ್ಲಿ ಕೂಡ ಸಾಕಷ್ಟು ಪರೀಕ್ಷೆಗಳನ್ನು ತಾವು ಎದುರಿಸಿ ಇಲ್ಲಿ ತನಕ ಬಂದಿದ್ದೀರಿ ಸರ್. ತಮ್ಮ ಒಂದು ಅನುಭವದೊಳಗೆ ಯಾವ ರೀತಿಯಾದಂಥ ಒಂದು ಪ್ಲಾನ್ ಮಾಡಿಕೊಂಡು ತಾವು ಪರೀಕ್ಷೆಗಳನ್ನು ಎದುರಿಸಿದ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇದು ನಮ್ಮ ವಿದ್ಯಾರ್ಥಿಗಳಿಗೆ ಬಹುಶಃ ಸ್ಫೂರ್ತಿ ಆಗ್ಬೋದು ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾವುದೇ ಪರೀಕ್ಷೆ ಆದ್ರೂ ನಮಗೆ ಎರಡು, ಈಗ ಒಂದು ಕಾರ್ಗೆ ಅಥವಾ ಬಸ್ಗೆ ಹೆಂಗೆ ಎರಡು ಕಡೆ ಗೈಡಿಂಗ್ ಲೈಟ್ ಇರುತ್ತೋ ಅದೇ ರೀತಿ ನಮ್ಮ ಎಕ್ಸಾಮ್ ಅನ್ನೋ ಒಂದು ಪಯಣ ಮಾಡೋಕೆ ಅಂತ ಯಾವ ಒಂದು ವೆಹಿಕಲ್ ನಾವು ಹತ್ತಿರ್ತೀವಿ ಅಲ್ಲೂ ಎರಡು ಗೈಡಿಂಗ್ ಲೈಟ್ ಇರುತ್ತೆ. ಒಂದು ಏನು ಅಂತ ಹೇಳ್ತೀನಿ, ಸಿಲೆಬಸ್ ಬೇಸಿಕಲಿ. ಸೊ ನಾವು ಯಾವುದೇ ಪರೀಕ್ಷೆ ಬರೆದ್ರು ಏನ್ ಬರಿತಾ ಇದ್ದೀನಿ ಅಂತ ಗೊತ್ತಿರಬೇಕು, ಏನಕ್ಕೋಸ್ಕರ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಗೊತ್ತಿರಬೇಕು. ಸೊ ಸಿಲೆಬಸ್ ಬಹಳ ಬಹಳ ಮುಖ್ಯ. ಅದು ಒಂದು ಗೈಡಿಂಗ್ ಲೈಟ್ ಆದ್ರೆ ಇನ್ನೊಂದು ಗೈಡಿಂಗ್ ಲೈಟ್ ಪ್ರೀವಿಯಸ್ ಇಯರ್ಸ್ ಎಕ್ಸಾಮ್ ಪೇಪರ್ಸ್, ಕ್ವೆಶ್ಚನ್ ಪೇಪರ್ಸ್. ಸೊ ಈ ಹಿಂದಿನ ವರ್ಷದಲ್ಲಿ ಯಾವ ರೀತಿಯಾಗಿ ಕ್ವೆಶ್ಚನ್ಗಳನ್ನ ಕೇಳಲಾಗಿತ್ತು, ಯಾವ ರೀತಿ ನನ್ನ ಪ್ರಿಪ್ರೇಷನ್ ಇರಬೇಕು ಅಂತ. ಸೊ ಇವೆರಡು ವಿಚಾರದಲ್ಲಿ ಕ್ಲಾರಿಟಿ ಇದ್ರೆ, ಚೆನ್ನಾಗಿ ತಿಳ್ಕೊಂಡಿದ್ರೆ, ಆ ಒಬ್ಬ ಕ್ಯಾಂಡಿಡೇಟ್ ಎನಿ ಎಕ್ಸಾಮ್ ಅದನ್ನ ಡೆಫಿನೆಟ್ಲಿ ಸಕ್ಸಸ್ಫುಲಿ ಪ್ರಿಪೇರ್ ಮಾಡ್ತಾನೆ. ಅಂಡ್ ಪ್ರಿಪರೇಷನ್ ಮಾಡಿದ ಅಂತ್ಯದಲ್ಲಿ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾನು ಸರಿಯಾದ ದಾರಿಲಿ ಪ್ರಿಪೇರ್ ಮಾಡಿದೆ ಅಂತ. ಸೊ ಅದಾದ ನಂತರ ಎಕ್ಸಾಮ್ ಪರೀಕ್ಷೆ ಫೇಸ್ ಮಾಡೋದು ದಟ್ ಇಸ್ ಡಿಫ್ರೆಂಟ್. ಅಂಡ್ ಪರೀಕ್ಷೆಯಲ್ಲೂ ಕೂಡ ಫೇಸ್ ಮಾಡ್ತಾ ಮುಂದುವರಿಯೋದು ಇದು ಸುಲಭ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ನಮ್ಮ ವಿದ್ಯಾರ್ಥಿಗಳು ಒಂದು ಪ್ಲಾನ್ ಪ್ರಕಾರ ಯೋಜನಾಬದ್ಧವಾಗಿ ಅವರು ಓದ್ಕೊಂಡು ಮಾಡ್ಕೊಂಡು ಹೋದ್ರೆ ಅವರಿಗೆ ಇದೆಲ್ಲ ಸಾಧ್ಯ. ಡೆಫಿನೆಟ್ಲಿ ಹೌದು. ಅಂಡ್ ಪ್ಲಾನಿಂಗ್ ಕೂಡ ಬಹಳ ಮುಖ್ಯ. ಈಗ ಒಂದು ತಿಂಗಳಿದೆ ಅಂತ ಹೇಳಿದ್ರೆ ಈ ಒಂದು ತಿಂಗಳಲ್ಲಿ ಪ್ರತಿ ವಾರ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಬೇಕು. ಆ ವಾರದಲ್ಲೂ ಪ್ರತಿ ದಿನ ನಾನು ಏನ್ ಮಾಡ್ತೀನಿ ಅಂತ ಗೊತ್ತಿರಬೇಕು. ಎಲ್ಲವನ್ನು ಸಾಧಿಸಕ್ ಆಗದೆ ಇರ್ಬೋದು, ಅಲ್ಲಿ ನಾವು ಏನ್ ಪ್ಲಾನ್ ಮಾಡಿರ್ತೀವಿ ಅದೇ ರೀತಿಯಲ್ಲಿ ಸಾಧಿಸಕ್ ಆಗದೆ ಇರ್ಬೋದು. ಆದ್ರೆ ಮಿಂಚಿ ಹೋದ ಕಾಲಕ್ಕೆ ಅದನ್ನ ಹಿಂದೆ ಬಿಟ್ಟು ಇವತ್ತಿನ ದಿನ ಏನ್ ಪ್ಲಾನ್ ಇದೆ ಅಟ್ಲೀಸ್ಟ್ ಇದನ್ನ ನಾನು ಅಚೀವ್ ಮಾಡ್ತೀನಿ, ನೆಕ್ಸ್ಟ್ ದಿನ ಅಚೀವ್ ಮಾಡ್ತೀನಿ. ಈ ರೀತಿ ಅಚೀವ್ ಮಾಡ್ಕೊಳ್ತಾ ಹೋದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಉತ್ತಮವಾದ ರಿಸಲ್ಟ್ ಬರೋದಂತೂ ಗ್ಯಾರಂಟಿ. ಅಂಡ್ ಪ್ಲಾನ್ ಮಾಡಿದವನು ಯಾವತ್ತೂ ಫೇಲ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಯು ಶುಡ್ ನೆವರ್ ಫೇಲ್ ಟು ಪ್ಲಾನ್. ಓಕೆ, ಯು ಮೇ ಫೇಲ್ ಆಫ್ಟರ್ ಪ್ಲಾನಿಂಗ್, ದಟ್ ಇಸ್ ಡಿಫ್ರೆಂಟ್, ಬಟ್ ಯು ಶುಡ್ ನೆವರ್ ಫೇಲ್ ಟು ಪ್ಲಾನ್ ಅಂತ ಹೇಳ್ತೀನಿ ಸರ್. ಈಗ ತಮ್ಮ ಒಂದು ಕರಿಯರ್ನಲ್ಲಿ ಯಾವಾಗಾದ್ರೂ ಹಿನ್ನಡೆ ಉಂಟಾಗಿತ್ತಾ ಸರ್? ಪರೀಕ್ಷೆ ಬರೆಯುವಂಥ ಒಂದು ಸಂದರ್ಭದೊಳಗೆ ಹಿನ್ನಡೆಯಾಗಿ ಮತ್ತೆ ಅದ್ರ ಮೇಲೆ ಸಾಕಷ್ಟು ಅಧ್ಯಯನ ಮಾಡಿ ಮತ್ತೆ ಯೋಜನೆ ಮಾಡಿ ಮುಂದುವರಿಯೋದಂಥದ್ದು, ಮುಂದೆ ಅದರೊಳಗೆ ಸಕ್ಸಸ್ ಆಗಿರುವಂಥದ್ದು? ಅಫ್ಕೋರ್ಸ್ ಹೌದು. ನಾನು ಈಗ ನನ್ನ ಈ IAS ಆಗುವ ಮುಂಚೆ UPSC ಪರೀಕ್ಷೆ, UPSC 6 ಅವಕಾಶಗಳನ್ನ ಕೊಡುತ್ತೆ ಒಟ್ಟು. ನಾನು ನನ್ನ ಎಕ್ಸಾಮ್ನ ಪಾಸ್ ಮಾಡಿ ಅಂತಿಮವಾಗಿ ನಾನು IAS ಹುದ್ದೆಗೆ ಏರಕ್ಕೆ ಸಾಧ್ಯವಾಗಿದ್ದು ನನ್ನ 6ನೇ ಅಟೆಂಪ್ಟ್ ನಲ್ಲಿ. 6ನೇ ಅಟೆಂಪ್ಟ್ ಒಳಗೆ. ಸೊ ನಾನು 5 ಬಾರಿ ನಾನು ಫೇಲ್ ಆಗಿದ್ದೇನೆ IAS ಆಗಕ್ಕೆ. ಸೊ ನಾನು 5 ಬಾರಿ ಫೇಲ್ ಆದಾಗ, ಪ್ರತಿಯೊಂದು ಬಾರಿ ಫೇಲ್ ಆದಾಗ್ಲೂ ಒಂದು ಹೊಸ ಹೊಸ ಲೆಸನ್ಗಳನ್ನ ಕಲಿತಾ ಮುಂದುವರೆದಿದ್ದೇನೆ. ಸೊ ಆ ಒಂದು ಲೆಸನ್ ಕಲ್ತಿಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ವೇಸ್ಟ್ ಆಗುತ್ತೆ. ಯು ಶುಡ್ ಆಲ್ವೇಸ್ ಲರ್ನ್ ಫ್ರಮ್ ಯುವರ್ ಎಕ್ಸ್ಪೀರಿಯನ್ಸ್. ಹಂಗಾಗಿ ಸೊ ಪ್ರತಿಯೊಂದು ಫೇಲ್ಯೂರ್ನಿಂದಾನು ಹೊಸ ಹೊಸ ಪಾಠಗಳನ್ನ ಕಲ್ತಿದ್ದೇನೆ. ಅಲ್ಟಿಮೇಟ್ಲಿ 6ನೇ ಬಾರಿ ಪಾಸ್ ಆದ ಸಂದರ್ಭದಲ್ಲಿ ಅರಿವಾದಂತಹ ಒಂದು ವಿಚಾರ ಅಂತ ಹೇಳಿದ್ರೆ IAS ಪರೀಕ್ಷೆ, ಎಸ್ಪೆಷಲಿ ಯಾವುದೇ ಪರೀಕ್ಷೆ ಇರ್ಬೋದು, ಕೇವಲ ಹಾರ್ಡ್ ವರ್ಕ್ ಮತ್ತೆ ಸ್ಮಾರ್ಟ್ ವರ್ಕ್ ಇಂದ ಪಾಸ್ ಆಗಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ತಪಸ್ಸು ಮಾಡ್ಬೇಕಾಗುತ್ತೆ. ತಪಸ್ಸು ಅಂದ್ರೆ ಸ್ವಲ್ಪ ಸ್ಯಾಕ್ರಿಫೈಸ್ಗಳನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಫ್ರೆಂಡ್ಸ್ ಜೊತೆ ವೇಸ್ಟ್ ಮಾಡುವಂತಹ ಸಮಯ ಇರ್ಬೋದು, ಅಥವಾ ನಾವೊಬ್ಬರೇ ಇದ್ದಾಗ್ಲೂ ವೇಸ್ಟ್ ಮಾಡುವಂತಹ ಬಹಳ ವಿಚಾರಗಳಿದಾವೆ, ಫೋನು, ಇಂಟರ್ನೆಟ್, ಎಟ್ಸೆಟ್ರಾ. ಇಂಥದ್ನೆಲ್ಲ ತ್ಯಾಗ ಮಾಡೋದಿರ್ಬೋದು. ಬಹಳಷ್ಟು ತ್ಯಾಗಗಳನ್ನ ಮಾಡಿದ್ರಷ್ಟೇ ಯಾವುದೇ ಪರೀಕ್ಷೆ ಆದ್ರೂ ಡೆಫಿನೆಟ್ಲಿ ಪಾಸ್ ಆಗ್ತೀವಿ ಅಂತ ಹೇಳ್ತೀನಿ.
ಬಹಳ ಒಳ್ಳೆಯ ಅನುಭವಗಳನ್ನು ಹೇಳಿದ್ರಿ ಸರ್. ಭಾಳ ಖುಷಿ ಆಯಿತು. ನಮ್ಮ ವಿದ್ಯಾರ್ಥಿಗಳು ಈ ಎಲ್ಲ ವಿಚಾರಗಳನ್ನು ತಮ್ಮ ಮನಸ್ಸಿನೊಳಗೆ ತುಂಬಿಕೊಂಡು ಈಗೇನು SSLC ಪರೀಕ್ಷೆ ಇದು ಮೊದಲೇ ಮೆಟ್ಟಿಲು, ಇಲ್ಲಿ ತಮ್ಮ ವಿಚಾರಗಳನ್ನು ಅವರು ತಮ್ಮ ಜೀವನದೊಳಗೆ ಅನುಸರಿಸಿ ಮುಂದೆ ಬರ್ತಾರೆ ಅಂತ ಹೇಳಿ ಭಾವಿಸೋಣ. ಮುಂದಿನ ಪರೀಕ್ಷೆಗಳನ್ನೇನು ಅವರು ಎದುರಿಸುವಂಥ ಒಂದು ಸಂದರ್ಭ ಬರ್ತದೆ, ಅಲ್ಲಿಯೂ ಕೂಡ ಈ ಮಾತುಗಳನ್ನು ನೆನಪಿಸಿಕೊಂಡು ಅವರು ಪ್ರಗತಿ ಸಾಧಿಸ್ತಾರೆ, ಒಳ್ಳೆಯ ಅಂಕಗಳನ್ನು ಪಡಿತಾರೆ ಅಂಥೇಳಿ ನಾವು ಭಾವಿಸೋಣ ಅಂತ. ತಾವು ತಮ್ಮ ಅನುಭವಗಳನ್ನು ಇಲ್ಲಿ ತನಕ ಹೇಳಿದ್ರಿ. ಅದರ ಜೊತೆಗೆ ಇವತ್ತು ಏನು ಸನ್ನಿವೇಶ ಇದೆ, ಬದಲಾದಂಥ ಒಂದು SSLC ಪರೀಕ್ಷಾ ವಿಧಾನಗಳೇನದಾವೆ ಅದರ ಬಗ್ಗೆ ಸಾಕಷ್ಟು ವಿವರವಾದಂಥ ಒಂದು ಮಾಹಿತಿಯನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೂ ಕೂಡ ತಾವು ಗುರುಗಳಿಗೆ ಟೀಚರ್ಗಳಿಗೆ ಕೂಡ ತಾವು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೂ ಕೂಡ ನಾವು ಈ ಸಂದರ್ಭದೊಳಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ತಮ್ಮ ಅಮೂಲ್ಯವಾದಂಥ ಒಂದು ಸಮಯವನ್ನು ನಮ್ಮ ವಿದ್ಯಾರ್ಥಿಗಳ ಸಲುವಾಗಿ ತಾವು ಇಲ್ಲಿ ತನಕ ಕೊಟ್ಟು ಸಂವಾದ ಮಾಡಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ಶ್ರೋತೃಗಳ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೆ ಬದಲಾದ SSLC ಪರೀಕ್ಷಾ ವಿಧಾನ ಹಾಗೂ ಸಿದ್ಧತೆ ಫೋನ್ ಇನ್ ಆಧಾರಿತ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶಾಲಾ ಶಿಕ್ಷಣ ಇಲಾಖೆಯ ಕಲಬುರಗಿ ವಿಭಾಗದ ಅಪರ ಆಯುಕ್ತರಾದ ಡಾಕ್ಟರ್ ಆಕಾಶ್ ಎಸ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಪ್ರಸಾರ ನೆರವು ಸಂಗಮೇಶ್ ಹಾಗೂ ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಮೊಹಮ್ಮದ್ ಅಸ್ಲಂ ಖಾಸ್ದಾರ್ ಹಾಗೂ ಹನುಮಂತ್ ಮಡಪೆ.